नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थ साधनीभूते अद्य विष्णुतत्त्वनिर्णय विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ಆಚಾರ್ಯರ ಪ್ರಕಾರ ವೇದಗಳಿಗೋಸ್ಕರ ಪ್ರಾಮಾಣ್ಯವನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಯಾಕೆ? ಇವು ಸ್ವತಃ ಪ್ರಮಾಣ. ಇದು ಸರ್ವಸಾಮಾನ್ಯವಾಗಿ ಜನರಿಗೆ ಮನಸ್ಸಿನಲ್ಲಿ ಇಳಿಲಿಕ್ಕೆ ಕಠಿಣವಾಯಿತು. ಕಠಿಣ ಯಾಕಾಯಿತು ಅಂತ ತಿಳ್ಕೊಂಡಂತಂದರೆ, ಶ್ರೀಮದಾಚಾರ್ಯಕ್ಕಿಂತ ಮೊದಲಿನವರೆಲ್ಲರೂ ಬೌದ್ಧರು, ಜೈನರು, ಅವರು ಇವರು ವೇದ ಪ್ರಾಮಾಣ್ಯದ ವಿಷಯದಲ್ಲಿ ಅಲ್ಲಸಲ್ಲದ ಮಾತುಗಳನ್ನು ಹೇಳಿದ್ದರು. ಅದಕ್ಕೋಸ್ಕರ
ಹಾಗಾದರೆ ಸ್ವತಃ ಪ್ರಮಾಣ ಅಂದರೆ ಏನು? ಆಚಾರ್ಯರು ಹೇಳ್ತಾರೆ, ತರ್ಕ ಲಾಜಿಕ್ ಒಂದು ಬಿಟ್ಟು ಪ್ರತ್ಯಕ್ಷದ ವಿಷಯದಲ್ಲಿ, ಆಗಮದ ವಿಷಯದಲ್ಲಿ ನಾವು ವಸ್ತುವನ್ನು ಸ್ವೀಕರಿಸುವಾಗ ಅದರ ಪ್ರಾಮಾಣ್ಯವನ್ನು ಕೂಡ ಸ್ವೀಕರಿಸ್ತೇವೆ. ನಾನು ಮಡಿಕೆ ನೋಡಿದಾಗ ಮಡಿಕೆ ಅಂತ ಅಂದ್ಬಿಡ್ತೇನೆ, ಇದು ಮಡಿಕೆ ಹೌದು ಅಲ್ಲೋ ಅಂತ ತಿಳ್ಕೊಂಡಂತೇಳಿ ನನ್ನ ಕಣ್ಣು ಮನಸ್ಸು ಸಾಕ್ಷಿ ಇಂದ್ರಿಯ ಮಡಿಕೆಯನ್ನು ನೋಡಿದಾಗ ಮಡಿಕೆ ಅಂತನ್ನ ಜ್ಞಾನದ ಜೊತೆಗೆ ಇದು ಮಡಿಕೆ ಹೌದು ಅಂತ ನಿಶ್ಚಯವನ್ನು ಕೂಡ ಗ್ರಹಣ ಮಾಡ್ತಾರೆ. ಇದು ನಮ್ಮ ವ್ಯವಹಾರದಲ್ಲಿ ನಿತ್ಯದಲ್ಲಿಯೂ ಬರ್ತಕ್ಕಂಥ ವಿಚಾರ. ಇದನ್ನು ಯಾರೂ ಅಲ್ಲಗಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಇದು ಅನ್ನ ಹೌದೇನು, ಇದು ಸಾರೇನು ಹೌದೇನು, ಇದು ಪಲ್ಯ ಹೌದೇನು ಅಂತ ದಿನಾಲು ವಿಚಾರ ಮಾಡ್ತೇವೆ. ಇಲ್ಲ. ಕಣ್ಣು ಮಧ್ಯದಲ್ಲಿ ಏನಾದರೂ ದೋಷ ಇತ್ತು ಅಂತಂದರೆ, ಲೈಟ್ ಇಲ್ಲದೆ ಇದ್ದರೆ ಆಗ ನಮಗೆ ಇದು ಹೌದೇನು ಅಂತ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಮಾಡುವುದು ಮನಸ್ಸು. ಮನಸ್ಸು ಪ್ರಶ್ನೆ ಮಾಡಿದಾಗ ಸಾಕ್ಷೀಂದ್ರಿಯ ಹೇಳ್ತದೆ, ನಿಮ್ಗೆ ಸಂಶಯ ಬಂದಿದೆ ಇಲ್ಲ, ಕ್ಲಿಯರ್ ಮಾಡಿಕೊ, ಅಲ್ಲಿವರೆಗೂ ನಾನು ದಾರಿ ಕಾಯ್ತೇನೆ. ಆ ನಂತರ ಬ್ಯಾಟ್ರಿ ಬಿಟ್ಟು ನೋಡಿ ಆಯಿತು, ಸಂಶಯ ದೂರ ಆಯಿತು. ಆಗ ಮತ್ತೆ ಪುನಃ ಸಾಕ್ಷಿ ಅದನ್ನು ಪ್ರಮಾಣ ಅಂತೇಳಿ ಗ್ರಹಣ ಮಾಡಿತು. ಇದು ಆಚಾರ್ಯರ ಕಾನ್ಸೆಪ್ಟು, ಭಾಳ ಸುಲಭವಾದ ರೀತಿಯಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಅದೇ ರೀತಿಯಾಗಿ ನೋಡು, ಆಕ್ಸಿಡೆಂಟ್ ಆಗ್ತದೆ, ನೋಡ್ಕೊಂಡು ಡ್ರೈವಿಂಗ್ ಮಾಡು, ಅಮ್ಮ ಹೇಳ್ತಾಳೆ. ಆಗಲಿ ಅಂತ ಮಗ ಹೇಳ್ತಾನೆ. ಯಾಕೆ? ಅಮ್ಮನ ಮಾತಿನ ಮೇಲೆ ವಿಶ್ವಾಸ ಇದೆ. ಅಮ್ಮ ಹೇಳಿದ್ದು ಸರಿಯೋ ತಪ್ಪು ಅಂತ ಹೇಳಿ ವಿಚಾರ ಮಾಡ್ತಾನೆ? ಇಲ್ಲ, ಮಾಡೋದಿಲ್ಲ. ಯಾಕೆ? ತಾಯಿಯ ಬಗ್ಗೆ ಪ್ರಾಮಾಣ್ಯದ ವಿಚಾರ ಇದೆ. ಅದೇ ರೀತಿಯಾಗಿ ನಮಗೆ ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇತ್ತು. ಹಿರಿಯರು ಹೇಳಿದ್ದು, ನೋಡಪ್ಪ ಏಕಾದಶಿ ಉಪವಾಸ ಮಾಡಬೇಕು, ಮಾಡ್ತೇನೆ. ಆಗಮದ ವಿಷಯದಲ್ಲಿಯೂ ಕೂಡ. ಆದರೆ ಮಧ್ಯದಲ್ಲಿ ಬೌದ್ಧರು, ಜೈನರು, ನಾಸ್ತಿಕರು ಇವರು ಏನು ಮಾಡಿದರು ಅಂತಂದರೆ, ಇಲ್ಲ ವೇದ ಪ್ರಮಾಣ ಅಂತ ಯಾಕೆ ಒಪ್ಪಬೇಕು, ವೇದ ಯಾಕೆ ಒಪ್ಪಬೇಕು, ಪ್ರತ್ಯಕ್ಷೆ ಸಾಕಲ್ಲೇನು, ಲಾಜಿಕ್ಕೆ ಸಾಕಲ್ಲೇನು, ಇಲ್ಲ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಬಂದರು. ಇವತ್ತಿನ ದಿವಸವೂ ಕೂಡ ಸೈಂಟಿಫಿಕ್ ರೀಸನ್, ಪ್ರತಿಯೊಂದಕ್ಕೂ ನನಗೆ ರೀಸನ್ ಬೇಕು. ವ್ಯವಹಾರದಲ್ಲಿ ಬಹಳ ತತ್ವ ವಿಚಾರ ಸಂದರ್ಭದಲ್ಲಿ ಇದು ಬಹಳ ಸರಿಯಾದ ಮಾತು. ಹೌದು, ರೀಸನ್ ಇಲ್ಲದೆ ಪ್ರವೃತ್ತರಾಗಬಾರ್ದು, ಅಂಧವಿಶ್ವಾಸಿಗಳಾಗಬಾರ್ದು. ನಾವು ಹೇಳ್ತೇವೆ ಅಂಧವಿಶ್ವಾಸಿಗಳಾಗೋದು ಬೇಡ. ಸರ್ವಥಾ ಅಂಧವಿಶ್ವಾಸಿಗಳಾಗೋದು ಬೇಡ. ಆದರೆ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ನಾವು ಕ್ವಶನ್ ಮಾಡ್ತೇವೆ, ಮಾಡುತ್ತೇವೆ. ಅದನ್ನು ಪ್ರಮಾಣ ಅಂತ ಇಟ್ಕೊಂಡು ಹೇಳಬೇಕು. ಅಧ್ಯಾಪಕರು ಕಲಿಸ್ತಾ ಇದ್ದಾರೆ, ಅಧ್ಯಾಪಕರು ಪ್ರಮಾಣ ಅಂತ ಇಟ್ಕೊಂಡು ನಾವು ಹೊರಡ್ತೇವೆ. ಆದ್ದರಿಂದಾಗಿ ವೇದ ಅಪೌರುಷೇಯ ಅನಾದಿ ಕಾಲದಿಂದ ಬಂದಿದೆ. ಆದ್ದರಿಂದ ಅದು ಸ್ವತಃ ಪ್ರಮಾಣವಾಗಿದೆ. ಅದು ಪ್ರಮಾಣ ಹೌದಲ್ಲೋ ಅಂತೇಳಿ ಕೇಳುವ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಸಂಸ್ಕಾರವುಳ್ಳ ನಮ್ಮ ಮನಸ್ಸು ವೇದಗಳನ್ನು ಗ್ರಹಿಸುವಾಗ ವೇದ ಪ್ರಮಾಣ ಅಂತೇ ಗ್ರಹಣ ಮಾಡ್ತದೆ. ಆಚಾರ್ಯರ ಮೇಲೆ ವಿಶ್ವಾಸ ಇರತಕ್ಕಂಥವರು ಆಚಾರ್ಯ ಹೇಳಿದ ಮಾತನ್ನು ಪ್ರಮಾಣ ಅಂತ ಇಟ್ಟುಕೊಂಡೇ ಹೊರಡ್ತಾರೆ. ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ನಾಳೆ ಬೆಳಿಗ್ಗೆ, ಇವತ್ತು ಬೆಳಿಗ್ಗೆ ದ್ವಾದಶಿ ಬೆಳಿಗ್ಗೆ, ನಿನ್ನೆ ನಾನು ಪ್ರವಚನ ಮಾಡಲಿಕ್ಕಾಗಲಿಲ್ಲ, ಬಹಳ ಕೆಲಸಗಳ ಭಾರ ಇತ್ತು. ಇವತ್ತು ಬೆಳಿಗ್ಗೆ ಪಂಚಾಂಗದಲ್ಲಿ 5:30ವರೆಗೂ ಹರಿವಾಸರ ಅಂತ ಬರೆದಿದ್ದಾರೆ. ಏನು 5:30ವರೆಗೆ ಹರಿವಾಸರ ಅಂದ್ರೇನು? ತಾತ್ಪರ್ಯ 5:30 ಒಳಗಾಗಿ ಗಡ್ಬಡಿ ಮಾಡಿ ಊಟ ಮಾಡಬೇಡಿ ಅಂತ ಅರ್ಥ ಅಷ್ಟೇ. ಅಲ್ಲಿವರೆಗೂ ನೀವು ನೈವೇದ್ಯ ತೋರಿಸ್ಲಿಕ್ಕೆ ಬರೋದಿಲ್ಲ. 5:30 ಆದಮೇಲೆ ನೈವೇದ್ಯ ತೋರಿಸಿ ಅಂತ ಅರ್ಥ. ಅದು ಅರ್ಥ ಆಗದೆ ಇದ್ರು ಕೇಳ್ತಾರೆ, ನಮ್ಮ ಆಚಾರ್ಯ ಹೇಳಿದ್ದಾರೆ ಸರಿ ಅಂತ ಪ್ರಾಮಾಣ್ಯವನ್ನು ಒಪ್ಕೊಂಡು, ಇದಕ್ಕೆ ಮಾತುಗಳ ಪ್ರಾಮಾಣ್ಯ ಅಂತ ಕರೀತಾರೆ. ಅದೇ ರೀತಿಯಾಗಿ ವೇದಗಳು ಕೂಡ ಮಾತುಗಳು. ಆ ಮಾತುಗಳು
ಇದು ಸ್ವತಃ ಪ್ರಮಾಣವಾಗಿದೆ ಅಂತನ್ನೋದು ಆಚಾರ್ಯರ ಅಭಿಪ್ರಾಯ. ಇಲ್ಲಿ ನೈಯಾಯಿಕರಲ್ಲಿ ಉದಯನಾಚಾರ್ಯರು ಅಂತ ಒಬ್ಬರಿದ್ದಾರೆ. ಅವರು ಹೇಳ್ತಾರೆ ಇಲ್ಲ, ಮತ್ತು ಜ್ಞಾನ ಇದು ಸಾಕ್ಷಾತ್ತಾಗಿ ಪ್ರಮಾಣವನ್ನು ಸ್ವೀಕಾರ ಮಾಡುವುದಿಲ್ಲ. ಜ್ಞಾನದ ಪ್ರಾಮಾಣ್ಯಕ್ಕೆ ಇನ್ನೊಂದು ಜಿಜ್ಞಾಸೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡಂಥೇಳಿ ನೈಯಾಯಿಕರು ಹೇಳ್ತಾರೆ. ಅವ್ರು ಹೇಳೋದೇನು ಅಂತ, ಉದಾಹರಣೆ ಕೊಡೋದೇನು ಅಂತಂದರೆ, ನಾನು ಮರ ನೋಡ್ತೇನೆ, ಮರ ನೋಡಿದ ತಕ್ಷಣಕ್ಕೆ ಮಾವಿನ ಎಲೆ ನೋಡಿ ಇದು ಮಾವಿನ ಮರ ಅಂತ ತಿಳ್ಕೊಂಡು ಹೇಳಿ ಹೇಳೋದಿಲ್ಲ. ಈ ಎಲೆ ಹಾಗೆ ಅಶೋಕ ವೃಕ್ಷದ ಎಲೆ ಕೂಡ ಇದೇ ರೀತಿ ಇರ್ತದೆ, ಪೇರಲ ವೃಕ್ಷದ ಎಲೆ ಕೂಡ ಇದೇ ರೀತಿ ಇರ್ತದೆ. ಹಾಗಾದರೆ ಇದು ಮಾವು ಪೇರಲು, ನನಗೆ ವೃಕ್ಷ ಅಂತ ಅನ್ನೋ ಜ್ಞಾನ ಆಯಿತು, ಆದರೆ ಇದು ಮಾವು ಪೇರಲು ಅಂತಕೊಂಡು ವಿಶೇಷ ಜ್ಞಾನ ಆಗಲಿಲ್ಲ. ಆದ್ದರಿಂದಾಗಿ ಜ್ಞಾನದ ಜೊತೆಯಲ್ಲಿ ಜ್ಞಾನದ ಪ್ರಾಮಾಣ್ಯದ ಜ್ಞಾನ ಆಗಲಿಲ್ಲ ನನಗೆ. ಆಗ ನನಗೆ ಮನಸ್ಸಿನಲ್ಲಿ ಜಿಜ್ಞಾಸೆ ಬಂತು, ಹತ್ತಿರ ಹೋಗಿ ನೋಡಿದೆ, ಅಥವಾ ಅಲ್ಲಿದ್ದಂಥವ್ರು ಕೇಳಿದೆ, ಏನಪ್ಪ ಅದು ಯಾವ್ದು ಅಲ್ಲಿ ಗಿಡ ಕಾಣಿಸ್ತದೆ, ಮಾವಿನ ಗಿಡ ಅಂತಂದು ಆ ಕಣಕ್ಕೆ ನೋಡ್ಕೊಂಡು. ಅಂದರೆ ಇದು ಪ್ರಾಮಾಣ್ಯ ಡೈರೆಕ್ಟ್ ಆಗಲಿಲ್ಲ, ಲಾಜಿಕ್ಕಿನ ಅಥವಾ ಸಂವಾದದ ಅಥವಾ ಪರಾಮರ್ಶದ ಅಥವಾ ಅಪ್ತೋಕ್ತದ ಸಹಾಯದಿಂದ ಇದು ಮಾವಿನ ಗಿಡ ಅಂತ ನಾನು ನಿಶ್ಚಯ ಮಾಡಿದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಇದು ಸ್ವತಃ ಅಲ್ಲ. ನೀವೇನು ಹೇಳಿದ್ರಿ, ಯಾವ ಇಂದ್ರಿಯ ವಸ್ತುವನ್ನು ಗ್ರಹಣ ಮಾಡ್ತದೆ ಅದರ ಪ್ರಾಮಾಣ್ಯವನ್ನು ಅದೇ ಗ್ರಹಣ ಮಾಡ್ತದೆ ಸಾಕ್ಷಿ, ಆದ್ದರಿಂದ ಇದು ಸ್ವತಃ ಪ್ರಮಾಣ ಅಂತ ನೀವು ಹೇಳಿದ್ರಿ. ಇಲ್ಲ, ನನಗೆ ಇಲ್ಲಿ ಜಿಜ್ಞಾಸೆ ಉಂಟಾಯಿತು, ಹೌದೋ ಅಲ್ಲೊಂದು ಸಮಸ್ಯೆ ಬಂತು, ಸಮಸ್ಯೆ ಬಂದದ್ರಿಂದ ನಾನು ಬೇರೆಯವ್ರ ಸಹಾಯ ತೆಗೆದುಕೊಂಡೆ, ಕ್ಲಿಯರ್ ಮಾಡಿಕೊಂಡೆ, ಆಗ ಪ್ರಾಮಾಣ್ಯ ಪರತಃ ಆಯ್ತಲ್ಲ. ಈ ರೀತಿಯಾಗಿ ಪ್ರಾಮಾಣ್ಯ ಪರತಃ ಅಂತ ಯಾಕೆ ಒಪ್ಕೊಳ್ಬಾರ್ದು ಅಂತ ತಿಳ್ಕೊಂಡಂತಂದರೆ, ನೋಡಪ್ಪ, ಸಂಶಯ ಎಲ್ಲ ವೇಳಕ್ಕೂ ಬರೋದಿಲ್ಲ, ಕೆಲವು ಸಲ ಬರ್ತದೆ. ಈಗ ದಿನಾಲು ಗಾರ್ಡನ್ಗೆ ಹೋಗ್ತಕ್ಕಂಥ ವ್ಯಕ್ತಿಗೆ ನೋಡಿದ ಕ್ಷಣಕ್ಕೆ ಇದು ಮತ್ತೆ ದಿನ ಸಂಶಯ ಬರ್ತದೆ, ಅವನಿಗೆ ಬರೋದಿಲ್ಲ. ಅವನು ಮಾವಿನ ಗಿಡ ನೋಡಿ ಇದು ಮಾವಿನ ಗಿಡ ಅಂತ ತಿಳ್ಕೊಂಡಂತೇಳಿ ಸ್ವೀಕಾರ ಮಾಡಿಬಿಡ್ತಾನೆ. ದೂರದಿಂದಲೇ ನೋಡಿ ಅವನು ಅದರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲದೆ ಇದ್ದರೆ ಪ್ರತಿಯೊಂದಕ್ಕೂ ನೀವು ಪ್ರಮಾಣವನ್ನು ನೋಡ್ತಾ ಹೋದರೆ, ಇವನು ಮಾವಿನ ಗಿಡ ಅಂತ ಹೇಳ್ದ, ಹೇಳಿದ್ರು ಇವ ಪ್ರಾಮಾಣಿಕ ಏನು? ಇಲ್ಲ, ಇವ ಪ್ರಾಮಾಣಿಕ ಅಂತೇಳಿ ಅವನ ಬದುಕಿನಿಂತ ಹೇಳ್ತಾನೆ, ಅವ ಪ್ರಾಮಾಣಿಕ ಏನು? ಅವನು ಹೇಳ್ತಾನೆ ಅವನ ಪ್ರಾಮಾಣಿಕ ಏನು, ಅವನು ಹೇಳ್ತಾನೆ ಪ್ರಾಮಾಣಿಕ ಏನು? ಈಗ ಪ್ರತಿಯೊಬ್ಬರಿಗೂ ಇವನ ಪ್ರಮಾಣ ಅಲ್ಲಿಕ್ಕೆ ಯಾರು ಪ್ರಮಾಣ, ಇವನ ಪ್ರಮಾಣ ಅಲ್ಲಿಕ್ಕೆ ಯಾರು ಪ್ರಮಾಣ ಅಂತನ್ನುವ ಪ್ರಶ್ನೆಯ ಸರಮಾಲೆ, ಇದಕ್ಕೆ ಶಾಸ್ತ್ರದಲ್ಲಿ ಅನವಸ್ಥ ಅಂತ ಕರೀತಾರೆ. ಆದ್ದರಿಂದಾಗಿ ಜ್ಞಾನವನ್ನು ಗ್ರಹಣ ಮಾಡುವ ಈ ಸಾಮಗ್ರಿ ಇಂದ್ರಿಯ ಅದರ ಪ್ರಾಮಾಣ್ಯವನ್ನೂ ಗ್ರಹಣ ಮಾಡ್ತಾರೆ ಅಂತನ್ನೋದನ್ನು ಒಪ್ಪಬೇಕಾಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯದ ಶಂಕಾ ನಿವೃತ್ತಿಗೋಸ್ಕರ ಮಾತ್ರ ಪ್ರಮಾಣಾಂತರ ಸಂವಾದ ಬೇಕು. ಆಗ ಅವನು ಹೇಳ್ತಾನೆ, ನಮಗೆ ಅನವಸ್ಥ ಕೊಡಲಿಕ್ಕೆ ಹೋಗಬೇಡ್ರಿ, ನಾವು ಎಲ್ಲ ಜ್ಞಾನದ ವೇಳೆಗೂ ಶಂಕಾ ನಿವೃತ್ತಿಗೋಸ್ಕರ ಆ ಪ್ರಮಾಣಾಂತರ ಸಂವಾದ ಬೇಕು ಅಂತ ನಾವು ಅನ್ನೋದಿಲ್ಲ. ಎಲ್ಲಿ ಸಂಶಯ ಇದೆ ಅಲ್ಲಿ ಮಾತ್ರ ಪ್ರಮಾಣಾಂತರ ಬೇಕು ಅಂತ ತಿಳ್ಕೊಂಡು ನಾವು ಅಂತೇವೆ ಅಂತ ಅಂತ ಹೇಳ್ತಾ ನಾವು ಇದೇ ಹೇಳ್ತೇವೆ. ಸಂಶಯ ಇದು ಮನಸ್ಸಿನ ದೋಷ, ಮನಸ್ಸು ಬುದ್ಧಿಯಲ್ಲಿರುವ ದೋಷ. ಮನಸ್ಸು ಬುದ್ಧಿಯಲ್ಲಿ ದೋಷ ಇದ್ದಾಗ ಸಾಕ್ಷಿ ವಸ್ತುವನ್ನು ನೋಡ್ತದೆ, ಇವರು ಆಚಾರ್ಯರು ವಿಶ್ವಾಸ ಇಡಬೇಕು ಅಂತ ಅನ್ನಿಸ್ತದೆ. ಅಷ್ಟರಲ್ಲಿ ಮನಸ್ಸು ಇವರು ಪ್ರಾಮಾಣಿಕ ಹೌದೇನಪ್ಪ ಅಂತ ತಿಳ್ಕೊಂಡು ಅಂತೇಳಿ ಆಗ ಸಾಕ್ಷಿ ನಿಲ್ತದೆ, ನೀನು ಕ್ಲಿಯರ್ ಮಾಡಿಕೊ, ಆಮೇಲೆ ನಾನು ಇದನ್ನು ನೋಡ್ತೇನೆ. ಅಲ್ಲಿಯವರೆಗೂ ಅದು ಸಾಕ್ಷಿ ತಟಸ್ಥವಾಗಿರ್ತದೆ. ತಟಸ್ಥವಾಗಿ ಇಲ್ಲ ಇವರು ಪ್ರಾಮಾಣಿಕರು ಅಂದಾಕ ಮನಸ್ಸು ಇವರು ಪ್ರಾಮಾಣಿಕ ಅಂತ ಮಾಡಿ. ಆದ್ದರಿಂದಾಗಿ ಸಾಕ್ಷಿ ಇಂದ್ರಿಯ ಎಂದಿಗೂ ವಸ್ತುವನ್ನು ಅಪ್ರಮಾಣ ಅಂತೇಳಿ ಸ್ವೀಕಾರ ಮಾಡೋದಿಲ್ಲ. ಈಗ ಬಿಳಿಯಾದ ವಸ್ತುವನ್ನು ನೋಡಿ ಬೆಳ್ಳಿ ಅಂತ ತಿಳಿದುಕೊಂಡಾಗಲೂ ಕೂಡ ಬೆಳ್ಳಿ ಅಂತನ್ನುವುದನ್ನು ಪ್ರಮಾಣವಾಗಿ ಅದು ಸ್ವೀಕಾರ ಮಾಡ್ತದೆ ಅಂಥೇಳಿ ತೆಗೆದುಕೊಳ್ಳೋಕ್ಕೋಸ್ಕರ ಮುಂದೆ ಹೋಯಿತು.
ಇಲ್ಲದೆ ಇದ್ದರೆ ಮುಂದೆ ಹೋಗ್ತಿರಲಿಲ್ಲ. ಆದರೆ ಅದರ ಹೊಳಪು ಅಂತ ತಿಳ್ಕೊಂಡಂತನ್ನುವ ಮನಸ್ಸಿನ ಒಂದು ಸಂಶಯ ಅಂತೇನಿತ್ತು, ಆ ಮನಸ್ಸಿನ ಸಂಶಯ ದೂರ ಮಾಡುವವರಿಗೂ ಸಾಕ್ಷಿ ದಾರಿ ಕಾಯ್ತಾ ಇತ್ತು. ಆ ನಂತರ ಅದರ ಪ್ರಾಮಾಣ್ಯವನ್ನು ತೆಗೆದುಕೊಂಡು ಮಾಡ್ತಾರೆ. ಆದ್ದರಿಂದಾಗಿ ಪ್ರಮಾಣಾಂತರಾಪೇಕ್ಷ ಅಂತ ತಿಳ್ಕೊಂಡಂತ ಹೇಳಂದಾಗ, ಆದ್ದರಿಂದಾಗಿ ಪ್ರಾಮಾಣ್ಯಂ ಪರತಃ ಅಂತ ತಿಳ್ಕೊಂಡಂತ ಹೇಳ ಅನುವಾದ ಬೇಡ. ಶಂಕೆ ಇದ್ದ ಸ್ಥಳದಲ್ಲಿ ಪ್ರಮಾಣಾಂತರ ಬೇಕು ಅಂತ ತಿಳ್ಕೊಂಡಂತಂದರೆ ಆವಾಗ ಇಲ್ಲ, ಮತ್ತೆ ಏನಾದರೂ ಕೂಡ ಪ್ರಮಾಣ ಬೇಕು, ಪ್ರಮಾಣ ಚಿಂತನೆ ಬೇಕು ಅಂತ ತಿಳ್ಕೊಂಡಂತಂದರೆ ಆಗ ಅವನು ಹೇಳ್ತಾನೆ, ಇಲ್ಲ, ಸಂಶಯ ಆಕಾಂಕ್ಷೆ ಇದ್ದಾಗ ಮಾತ್ರ ಪ್ರಮಾಣಾಂತರ ಬೇಕು ಅಂತೇಳಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹಾಗಾದರೆ ನಿಮ್ಮ ಮತ ಒಂದೇ ಆಯಿತು. ಬುದ್ಧಿ ದೋಷ ಇದ್ದಾಗ ಸಾಕ್ಷಿ ದಾರಿ ಕಾಯ್ತದೆ, ನಂತರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ ಅಂತ ತಿಳ್ಕೊಂಡಂತೆ. ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾನೆ, ಸರಿ ಇಷ್ಟೆಲ್ಲ ನೀವು ಮಧ್ವಾಚಾರ್ಯ ಹೇಳಿದಿರಿ, ಆದರೆ ಜ್ಞಾನ, ವಸ್ತುವಿನ ಜ್ಞಾನವಾದಾಗ ಅದರ ಪ್ರಾಮಾಣ್ಯದ ಜ್ಞಾನ ಅವಶ್ಯಕ ಇದೆಯೇನು? ಇದಕ್ಕೆ ಅವಶ್ಯಕ ವೇದ್ಯತ್ವ ಅಂತ ಕರೀತಾರೆ. ಜ್ಞಾನ ಆಯ್ತರೆ ಮುಗಿದೋಯ್ತು, ಅದರ ಪ್ರಾಮಾಣ್ಯ ಬೇಕೇ ಆಗಿಲ್ಲ. ಮತ್ತು ಆ ಪ್ರಾಮಾಣ್ಯಕ್ಕೆ ಮತ್ತೆ ಇನ್ನೊಬ್ಬ ಪ್ರಾಮಾಣ್ಯದ ಪ್ರಶ್ನೆ ಕೇಳ್ತಕ್ಕಂಥ ಅನವಸ್ಥ. ಆದರೆ ಮತ್ತೆ ಅವನು ನೈಯಾಯಿಕರು ಕೇಳ್ತಾನೆ, ವಸ್ತುವನ್ನು ನೋಡಿದ ಕ್ಷಣಕ್ಕೇನೆ ಜ್ಞಾನ ಆಯಿತು, ಆ ಜ್ಞಾನ ಪ್ರಮಾಣ ಅಂತಲಿಕ್ಕೆ ಪ್ರಾಮಾಣ್ಯ ಜ್ಞಾನ ಬೇಕೇನು? ಬೇಕಾಗಿತ್ತು ಅಂತ ಅವನ ಅಭಿಪ್ರಾಯ. ಜ್ಞಾನವಾದಕ್ಕೆ ಜ್ಞಾನದ ಪ್ರಾಮಾಣ್ಯ ಜ್ಞಾನ ಬೇಕೇನು ಅಂತ ತಿಳ್ಕೊಂಡಂತಕ್ಕೋಸ್ಕರ ಆಚಾರ್ಯ ಉತ್ತರ ಕೊಡ್ತಾರೆ, ಇಲ್ಲ, ನಿಶ್ಶಂಕ ಪ್ರವೃತ್ತಿಗೆ ಪ್ರಾಮಾಣ್ಯ ಜ್ಞಾನ ಬೇಕಾಗ್ತದೆ. ನಿಶ್ಶಂಕ ಪ್ರವೃತ್ತಿಗೆ ಪ್ರಾಮಾಣ್ಯ ಜ್ಞಾನ ಬೇಕಾಗ್ತದೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಅಂಗಡಿಯಲ್ಲಿ ಹೋಗ್ತೀವಿ, ಅಂಗಡಿ ಉದಾಕ್ಷಣಕ್ಕೇನೆ ಅಂಗಡಿ ಎಲ್ಲ ಸಾಮಾನು ಕಾಣಿಸ್ತಾವೆ ನೋಡಿ. ಇಲ್ಲಿ ಅಕ್ಕಿ ಇಟ್ಟಾರೆ, ಇಲ್ಲಿ ಬೇಳೆ ಇಟ್ಟಾರೆ, ಇಲ್ಲಿ ಬೆಲ್ಲ ಇಟ್ಟಾರೆ, ಮಗು ಇಟ್ಟಾರೆ, ಎಲ್ಲ ಇಟ್ಟಾರೆ. ಆದರೆ ನಾವು ಅಲ್ಲೇ ಪ್ರಾಮಾಣ್ಯದ ವಿಚಾರ ಮಾಡೋಂಗಿಲ್ಲ. ಆದರೆ ನನಗೆ ಬೆಲ್ಲ ತೆಗೆದುಕೊಳ್ಬೇಕಾಗಿದೆ, ಬೆಲ್ಲ, ಹೌದು ಇದು ಬೆಲ್ಲ, ಇದ್ರ ಬೆಲೆ ಏನಪ್ಪ ಅಂತ ತಿಳ್ಕೊಂಡು ಕೇಳ್ತೀವಿ. ನಿಶ್ಶಂಕ ಸಂಶಯವಿಲ್ಲದೆ ಮುಂದೆ ಹೋಗಬೇಕಾಗಿದ್ದರೆ ವಸ್ತುವಿನ ಪ್ರಾಮಾಣ್ಯ ಜ್ಞಾನ ಬೇಕು. ಒಂದು ಮೋಟ ಮರ, ಮಂಜು ಇದೆ, ನೋಡಿ ದೂರದಿಂದ ಮನುಷ್ಯನಾಗೂ ಕಾಣಿಸ್ತದೆ, ಮರದ ಹಾಗೂ ಕಾಣಿಸ್ತದೆ. ಹಾಗಾದರೆ ನಾನು ಇಲ್ಲಿ ಅದನ್ನು ನಾನು ತಿಳಿದುಕೊಳ್ಳಬೇಕು, ಅದರ ಹತ್ರ ಹೋಗಬೇಕು ಅಂತಿದ್ರೆ ನನಗೆ ಇದು ಪ್ರಮಾಣ ಏನು ಅಂತ ಅನ್ನೋದನ್ನು ಪ್ರಾಮಾಣ್ಯದ ವಿಚಾರ ಮಾಡಲೇಬೇಕಾಗ್ತದೆ. ಅವನ ಪ್ರಕಾರ ಏನು, ಜ್ಞಾನ ಆದರೆ ಸಾಕಲ್ಲೇನು, ಅದರ ಜ್ಞಾನದ ಪ್ರಾಮಾಣ್ಯ ಹಾಕಬೇಕು. ಅನ್ನ ಜ್ಞಾನ ಆಯಿತು, ಆದರೆ ಆಚಾರ್ಯ ಹೇಳ್ತಾರೆ, ಅನ್ನ ಜ್ಞಾನ ಬೇಕಾದ್ರೆ ತಿನ್ನಬೇಕಾಗಿತ್ತು ಅಂತಂದರೆ ಇದು ಅನ್ನ ಅಂತನ್ನೋ ಪ್ರಾಮಾಣ್ಯ ಜ್ಞಾನವೂ ಬೇಕಾಗ್ತದೆ. ವ್ಯವಹಾರದಲ್ಲಿ ತಪ್ಪದೇ ಬೇಕಾಗ್ತದೆ. ಇದನ್ನು ನಾವು ಪರೀಕ್ಷಾ ನೋಡ್ತೇವೆ. ಆದ್ದರಿಂದಾಗಿ ಉದಾಹರಣೆಗೆ ಇದು ನೀರು ಅಂತ ತಿಳ್ಕೊಂಡಂತೇಳಿ ಜ್ಞಾನವಾದರೆ, ಆ ನಂತರ ಅದನ್ನು ನೀರಂತ ಖಾತ್ರಿ ಮಾಡಿಕೊಡ್ತೇವೆ. ಇದು ನೀರು, ಆ್ಯಸಿಡ್ಡು ಇತ್ಯಾದಿಗಳು, ಯಾಕೆ ನಾನು ಕುಡಿಬೇಕಾದದ್ರಿಂದಾಗಿ ನೀರು ಅಂತನ್ನೋ ಜ್ಞಾನ ಜೊತೆಗೆ ಇದು ನನ್ನ ಬಾಯಾರಿಕೆ ದೂರ ಮಾಡ್ತದೆ ಅಂತನ್ನೋ ಜ್ಞಾನವು ಅತ್ಯಂತ ಅವಶ್ಯಕವಿದೆ. ಜ್ಞಾನದ ಪ್ರಾಮಾಣ್ಯದ ಅವಶ್ಯಕತೆಯ ಬಗ್ಗೆ ಅವನು ಪ್ರಶ್ನೆ ಮಾಡಿದ್ದಾನೆ. ವಸ್ತು ತಿಳಿದರಾಯ್ತಲ್ಲ, ಪ್ರವೃತ್ತಿಗೆ ಜ್ಞಾನದ ಪ್ರಾಮಾಣ್ಯದ ಜ್ಞಾನವೂ ಕೂಡ ಬೇಕು. ಇದಂ ಜಲಂ ಅಂತ ಹೇಳಿ ಬಂದಾಗ
ಜಲದ ಪ್ರಾಮಾಣ್ಯ ಜ್ಞಾನ ಆದಾಗ ನಾವು ಅದನ್ನು ಕುಡಿಲಿಕ್ಕೆ ಹೋಗ್ತೇವೆ. ಅದನ್ನು ಪಕ್ಕಾ ಮಾಡಿಕೊಂಡೆ ಕುಣಿತವೋ ಇಲ್ಲೋ, ಡೈರೆಕ್ಟ್ ಕುಡಿತೇವೇನು? ಆದ್ದರಿಂದಾಗಿ ಬರೇ ಜ್ಞಾನ ಇದ್ರೆ ಆಗೋದಿಲ್ಲ, ಜ್ಞಾನದ ಪ್ರಾಮಾಣ್ಯವು ಕೂಡ ಬೇಕು ಅಂತ ತಿಳ್ಕೊಂಡಂತೇಳಿ ನಮ್ಮ ಆಚಾರ್ಯರು ಹೇಳಿದರು. ಇಲ್ಲ, ಕೆಲವು ಸಲದಲ್ಲಿ ನಿಶ್ಚಂಕ ಪ್ರವೃತ್ತಿ ಆದರೂ ಕೂಡ ಅದು ಜ್ಞಾನ ಆಗಿರೋದಿಲ್ಲ. ಹೇಗೆ ಅಂತ ಮೃಗಮರೀಚಿಕೆ, ನೀರಂತ ಕಾಣಿಸ್ತು, ನೀರದ ಅಂತಿಕೊಂಡಂತೇಳಿ ಪ್ರವೃತ್ತರಾದೆವು, ಆದರೆ ಅದು ನೀರಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಅಂತ ತಿಳ್ಕೊಂಡಂತನ್ನೋ ಪ್ರಶ್ನೆ ಇದ್ದರೆ, ಅವಾಗ ಮೊದಲೇ ಹೇಳಿದ್ದೇವೆ, ವಸ್ತುವನ್ನು ಸಾಕ್ಷೀಂದ್ರಿಯ ನೋಡ್ತದೆ, ನೋಡಿ ಪ್ರವೃತ್ತವಾಗ್ತದೆ, ಮಧ್ಯದಲ್ಲಿ ಸಂಶಯ ಬರ್ತದೆ, ಹತ್ತಿರ ಹೋದರೂ ಕೂಡ ನೀರು ಕಾಣಿಸೋದಿಲ್ಲ, ಸಂಶಯ ಬರುತ್ತೆ, ಆಗ ಅದು ನಿಲ್ತದೆ, ಇದು ನೀರು ಹೌದಲ್ಲ ಅಂತ ನಾನು ತಿಳ್ಕೊಂಡಂತೇಳಿ. ಆ ನಂತರ ಆವಾಗ ಮನಸ್ಸು ಕ್ವಶನ್ ಮಾಡ್ತದೆ, ಇದು ನೀರು ಹೌದೋ ಇಲ್ಲೋ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಹೇಳ್ತದೆ, ನಿಮ್ಮ ಮನಸ್ತಪ ಇದು ಕ್ಲಿಯರ್ ಮಾಡ್ಕೊ, ಆಮೇಲೆ ನಾನು ಆ ವಸ್ತುವನ್ನು ಗ್ರಹಣ ಮಾಡ್ತೇನೆ ಅಂತ. ಯಾವಾಗ ಇದು ಇಂಥ ವಸ್ತು ಅಂತ ನಾವು ಗ್ರಹಣ ಮಾಡ್ತೇವೆ, ಅದು ಸಾಕ್ಷಿ ಅದರ ಜ್ಞಾನ ಜೊತೆಗೆ ಅದರ ಪ್ರಾಮಾಣ್ಯವನ್ನು ಕೂಡ ಸ್ವೀಕಾರ ಮಾಡಿ. ಇದನ್ನು ನೆನಪಿಟ್ಕೊಳ್ಳಿ. ಅದಕ್ಕೆ ಅವನು ಪ್ರಶ್ನೆ ಮಾಡ್ತಾನೆ, ನಿಶ್ಚಂಕ ಪ್ರವೃತ್ತಿ ಆಗಬೇಕು, ಸಂಶಯ ಇದ್ದಲ್ಲೂ ಪ್ರವೃತ್ತಿ ಆಗ್ತದೆ ಅಂಥ ಉದಾಹರಣೆಗಳು ಬೇಕಾದಷ್ಟು. ಅದಕ್ಕೆ ಅವನನ್ನು ಉದಾಹರಣೆ ಕೊಡ್ತಾನೆ ಅಂತಕೊಂಡಂತಂದ್ರೆ, ಅಂದರೆ ಎಷ್ಟು ವಿಚಾರ ಮಾಡ್ತಾ ಇದ್ದಾರೆ ಅಂತಕೊಂಡಂತನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು. ಅವನು ಹೇಳ್ತಾನೆ, ರೈತನಿಗೆ ಮಳೆ ಬರುವುದು ನಿಶ್ಚಯ ಇಲ್ಲ, ಆ ನಂತರ ಇಷ್ಟು ಬೆಲೆನೂ ಬರ್ತದೋ ಅಂತ ಅನ್ನೋದು ನಿಶ್ಚಯ ಇಲ್ಲ, ಆದರೂ ಒಂದು ಬೀಜವನ್ನು ಬಿತ್ತಾನೋ ಇಲ್ಲೋ, ಬೀಜವನ್ನು ಬಿತ್ತಾನೋ ಇಲ್ಲ. ನಿಶ್ಚಂಕ ಪ್ರವೃತ್ತಿಗೆ ಜ್ಞಾನದ ಪ್ರಾಮಾಣ್ಯ ಬೇಕು ಅಂತ ನೀವು ಹೇಳಿದ್ರಿ, ಆದರೆ ಕೆಲವು ಸಲ ಜ್ಞಾನದ ಪ್ರಾಮಾಣ್ಯ ನಿಶ್ಚಂಕ ಪ್ರವೃತ್ತಿ ಇಲ್ಲದೆ ಸಂಶಯ ಇದ್ದರೂ ಕೂಡ ಪ್ರವೃತ್ತಿ ಆಗ್ತದೆ. ಅದಕ್ಕೆ ಜ್ಞಾನಕ್ಕೆ ಪ್ರಾಮಾಣ್ಯ ಯಾಕೆ ಬೇಕು ಅಂತನ್ನೋ ಪ್ರಶ್ನೆ ಬಂದಾಗ ಆಚಾರ್ಯ ಹೇಳ್ತಾರೆ, ನೋಡಪ್ಪ, ಇಂಥ ಸಣ್ಣ ಪುಟ್ಟು ಕಾರ್ಯಗಳಲ್ಲಿ ನಾವು ನಿಶ್ಚಂಕ ಪ್ರವೃತ್ತರಾಗ್ತೇವೆ, ಆದರೆ ಎಲ್ಲಿ ಖರ್ಚು ಮಾಡಬೇಕಾಗಿದೆ, ಒಂದು ಮನೆ ತೆಗೆದುಕೊಳ್ಬೇಕಾಗಿದೆ, ಒಂದು ಭೂಮಿ ತೆಗೆದುಕೊಳ್ಬೇಕಾಗಿದೆ, ಅಥವಾ 3-4 ಲಕ್ಷ ರೂಪಾಯಿ ಆಪರೇಷನ್ ಮಾಡಿಸ್ಕೊಳ್ಬೇಕಾಗಿದೆ, ಅಂತಹ ಸಂದರ್ಭದಲ್ಲಿ ನಾವು ಎಲ್ಲಿವರೆಗೂ ನಮ್ಮ ಶಂಕಾ ನಿವೃತ್ತಿ ಆಗೋದಿಲ್ಲ ಅಲ್ಲಿವರೆಗೂ ನಾವು ಪ್ರವೃತ್ತರಾಗೋದಿಲ್ಲ. ಆದ್ದರಿಂದ ಜ್ಞಾನದ ಜೊತೆಗೆ ಜ್ಞಾನದ ಪ್ರಾಮಾಣ್ಯ ಬೇಕು, ಇದು ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಪ್ರವೃತ್ತಿಗೆ ಜ್ಞಾನ ಇದ್ದರೆ ಸಾಕು, ಜ್ಞಾನದ ಪ್ರಾಮಾಣ್ಯ ಬೇಕಾಗಿಲ್ಲ. ಯಾಕೆಂತಕೊಂಡಂತಂದರೆ, ಬೆಂಕಿಯ ಗುಣಧರ್ಮ ಉರಿಯುವಿಕೆ. ನಾನು ಕೈ ಇಟ್ಟ ಕ್ಷಣಕ್ಕೆ ಅದು ಉರಿತದೆ, ಆದರೆ ಇದು ಉರಿತದೆ ಅಂತ ಅನ್ನೋ ಜ್ಞಾನ ಇಟ್ಕೊಂಡು ನಾನು ಕೈ ಇಡ್ತೇನೇನು? ಬೆಂಕಿ ಇದ್ದಲ್ಲಿ ಅದು ಸುಡುತ್ತದೆ, ಜ್ಞಾನ ಇದ್ದಲ್ಲಿ ಪ್ರವೃತ್ತಿ ಆಗ್ತದೆ. ಜ್ಞಾನದ ಪ್ರಾಮಾಣ್ಯ ಬೇಕಾಗಿ. ಅದಕ್ಕೆ ಅವನು ಕೊಡುವ ಉದಾಹರಣೆ ಏನು ಅಂತ ತಿಳ್ಕೊಂಡಂತಂದರೆ, ಬೆಂಕಿ ಇದ್ದಲ್ಲಿ ಅದು ಸುಡುತ್ತದೆ ಅಂತನ್ನೋ ಪ್ರಾಮಾಣ್ಯ ಜ್ಞಾನ ಬೇಕಾಗಿಲ್ಲ. ನಿವೃತ್ತಿ ಆಗಬೇಕಾಗಿದ್ದರೆ ಬೇಕು, ಪ್ರವೃತ್ತಿ ಆಗಬೇಕಾಗಿದ್ದರೆ ಬೇಕಾಗಿಲ್ಲ. ಆದ್ದರಿಂದಾಗಿ ಒಂದು ವಸ್ತುವಿನ ಬಗ್ಗೆ ಪ್ರವೃತ್ತಿಗೆ ಜ್ಞಾನ ಇದ್ದರೆ ಮಾತ್ರ ಸಾಕು, ಅದರ ಪ್ರಾಮಾಣ್ಯ ಬೇಕಾಗಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಸುಖದ ನನಗೆ ಅನುಭವ ಆಗ್ತದೆ, ಸುಖದ ಜ್ಞಾನ ಆಯಿತು, ನನ್ನ ಸುಖನೇ ಅದೋ ಇಲ್ಲೋ ಅಂತಿಕೊಂಡು ಅಂತ ಹೇಳಿದ್ರೆ ಪ್ರಾಮಾಣ್ಯದ ವಿಚಾರ ಮಾಡ್ತೇನೆ ನಾನು. ದುಃಖದ ಜ್ಞಾನ ಆಯಿತು, ಇದು ದುಃಖ ಹೌದೋ ಇಲ್ಲೋ ಅಂತಿಕೊಂಡು ಅಂತೇಳಿ ಅದರ ನಿಶ್ಚಯ ನಾನು ಮಾಡ್ತೇನೇನು. ಆದ್ದರಿಂದಾಗಿ ಜ್ಞಾನ ಇದ್ದರೆ ಸಾಕು, ನಿಶ್ಶಂಕ ಪ್ರವೃತ್ತಿಗೆ ಅಥವಾ ಪ್ರವೃತ್ತಿಗೆ ಜ್ಞಾನದ ಪ್ರಾಮಾಣ್ಯ ಜ್ಞಾನ ಬೇಕಾಗಿಲ್ಲ. ಆದ್ದರಿಂದ ಸ್ವತಃ ಪ್ರಾಮಾಣ್ಯವಾದದ ವಿಚಾರವೇ ಅನಿವಾರ್ಯವಿಲ್ಲ ಅಂತ ಅವನು ಪ್ರಶ್ನೆ ಮಾಡಿದಾಗ
ಆ ಕಾಲಕ್ಕೆ ಆಚಾರ್ಯರು ಹೇಳ್ತಾರೆ, ನೋಡಪ್ಪ, ಜ್ಞಾನದ ಪ್ರಾಮಾಣ್ಯ ಯಾಕೆ ಬೇಕು ಅಂತ ತಿಳ್ಕೊಂಡಂತಂದ್ರೆ, ಬರೀ ಜ್ಞಾನ ಇದ್ದ ಕ್ಷಣಕ್ಕೇನೆ ನಾವು ಪ್ರವೃತ್ತರಾಗುವುದಿಲ್ಲ. ನಮಗೆ ಅದರ ಜೊತೆಗೆ ಆ ವಸ್ತು ಪಡೆಯಬೇಕು ಅಂತ ಇಚ್ಛೆಯೂ ಬೇಕಾ, ಇಚ್ಛೆಯೂ ಬೇಕಾ. ಉದಾಹರಣೆಗಳು ಹೇಗೆ ಅಂತ ತಿಳ್ಕೊಂಡಂತಂದ್ರೆ, ಯಾವ ವ್ಯಕ್ತಿ ಬಿಂದಾಸ್ ಇರ್ತಾನೆ ಅವನು ಸುಖದನ್ನು ಬಯಸೋದಿಲ್ಲ, ದುಃಖವನ್ನು ಬಯಸೋದಿಲ್ಲ, ಹೆಂಗೆ ಬಿದ್ದರೂ ಹಾಗೆ ಇರ್ತಾನೆ. ಇನ್ನು ಎರಡನೇದು ಅಂತ ತಿಳ್ಕೊಂಡಂತಂದ್ರೆ, ಇಚ್ಛೆ ಇಲ್ಲದೇ ಇದ್ದರೂ ಕೂಡ ಅವನಿಗೆ ಅರಿವು ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ, ಮೂರ್ಛಾ ಕಾಲದಲ್ಲಿ, ಮೂರ್ಛೆಯ ವೇಳೆಯಲ್ಲಿ ಅವನಿಗೆ ಅರಿವು ಇರೋದಿಲ್ಲ. ಇಲ್ಲ, ಅವನು ಉತ್ತರ ಹೇಳ್ತಾನೆ, ಇಚ್ಛೆ ಇಲ್ಲದೇ ಇದ್ದರೆ ತಮ್ಮ ಪ್ರವೃತ್ತಿ ಆಗೋದಿಲ್ಲ. ಇಚ್ಛೆ ಅಂತಿಕೊಂಡಂತ ಅದರ ಪ್ರಾಮಾಣ್ಯದ ನಿಶ್ಚಯ. ಈಗ ಉದಾಹರಣೆಗೋಸ್ಕರ ನೀವು 8 ಪದಾರ್ಥಗಳನ್ನಿಟ್ಟು ನಿಮ್ಗೆ ಯಾವ್ದು ಬೇಕಾಗ್ತವರಿ ಅಂತಿಕೊಂಡು ತಂದಾಕ್ಷಣಕ್ಕೇನೆ 8 ಪದಾರ್ಥದ ಜ್ಞಾನ ಇದೆ, ಆದರೆ ನಮ್ಮ ಪ್ರವೃತ್ತಿಯಲ್ಲಿ ಆಗ್ತದೆ, ಇಚ್ಛೆ ಇದ್ದಲ್ಲಿ ಪ್ರವೃತ್ತಿ ಆಗ್ತದೆ. 6 ಜನ ಕೂತ್ಕೊಂಡಿದ್ದಾರೆ, ನಮ್ಗೆ ಯಾರ ಜೊತೆ ಮಾತಾಡಬೇಕು ಅಂತ ಅವ್ರ ಹತ್ರ ಮಾತಾಡ್ತಾರೆ. ಇವರೆಲ್ಲರೂ ಮನುಷ್ಯರು ಅಂತ ಜ್ಞಾನ ಇದೆ, ಆದರೆ ಇವರು ನಮ್ಮವರು ಅಂತನ್ನೋ ಪ್ರಾಮಾಣ್ಯ ಜ್ಞಾನ ಇದ್ದಾಗ ನಾವು ಪ್ರವೃತ್ತರಾಗ್ತೇವೆ. ಜ್ಞಾನ ಇದ್ದಾಕ್ಷಣ ಪ್ರವೃತ್ತಿ ಆಗ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರೋಡ್ನಲ್ಲಿ 10-20 ಜನರನ್ನು ನೋಡ್ತೇವೆ, ರೋಡ್ನಲ್ಲಿ 100 ಮೋಟಾರ್ಗಳನ್ನು ನೋಡ್ತೇವೆ, ಆದರೆ ನಾವು ಎಲ್ಲಿ ದಾಟ್ತೀವಿ ಅಲ್ಲಿ ಮಾತ್ರ ನಾವು ಅದರ ಪ್ರಾಮಾಣ್ಯದ ಜ್ಞಾನದ ನಿಶ್ಚಯ ಪ್ರವೃತ್ತರಾಗ್ತೇವೆ. ಎಲ್ಲಿ ಪ್ರಾಮಾಣ್ಯ ನಿಶ್ಚಯ ಇದೆ ಅಲ್ಲಿ ಮಾತ್ರ ಪ್ರವೃತ್ತರಾಗ್ತೇವೆ, ಉಳಿದ ಕಡೆಯಲ್ಲಿ ನಾವು ಪ್ರವೃತ್ತರಾಗೋದಿಲ್ಲ. ಅಂದರಿದ್ದಾಗಿ ಜ್ಞಾನದ ಜೊತೆಯಲ್ಲಿ ಜ್ಞಾನದ ತಿಳುವಳಿಕೆ ಎಂದು ಅಂದರೆ ಜ್ಞಾನದ ಪ್ರಾಮಾಣ್ಯ ಅಂತ ಒಂದೇ. ಅದು ಜ್ಞಾನದ ಜೊತೆಯಲ್ಲಿ ಜ್ಞಾನದ ತಿಳುವಳಿಕೆಯೂ ಬೇಕು. ಇದಕ್ಕೆ ಶಾಸ್ತ್ರೀಯವಾಗಿ ಹಿಂದೆ ಉತ್ತರ ಕೊಟ್ಟಿದ್ದಾರೆ, ನಮಗೆ ತಿಳಿಸೋ ಸಲುವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ, ಅಥವಾ ಅಂಥ ವಾದಿಗಳು ಇದ್ದಾರೆ. ಯಾಕೆಂತಂದರೆ ಇಂಥ ಮೊದಲಿನ ಉತ್ತರ ಏನು ಅಂತಿಕೊಂಡಂತಂದರೆ, ಜ್ಞಾನ ಇದು ಜಡ. ಯಾಕೆಂದರೆ ಜ್ಞಾನ ಹುಟ್ಟಿದ್ದು ಜಡ ಇಂದ್ರಿಯಗಳಿಂದ ಜ್ಞಾನ ಹುಟ್ಟುತ್ತದೆ. ಕಣ್ಣು ಜಡ, ಚಕ್ಷುರಿಂದ್ರಿಯ ಜಡ, ಮನಸ್ಸು ಜಡ, ಬುದ್ಧಿ ಜಡ. ಇದು ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಕೊಂಡಂತಂದರೆ, ಮನಸ್ಸಿದೆ, ಬುದ್ಧಿ ಇದೆ, ಇಂದ್ರಿಯ ಇದೆ, ಆದರೂ ಎದುರಿಗೆ ನನ್ನವನು ಹೋದರೂ ಕೂಡ ನಾನು ಬೇರೆ ವಿಚಾರ ಮಾಡ್ತಾ ಇದ್ದೇನೆ, ಅವನು ಎದುರಿಗೆ ಕಾಣಿಸ್ತಾನೆ, ಆದರೆ ನಾನು ಅಲ್ಲಿ ಲಕ್ಷ್ಯ ಕೊಡೋದಿಲ್ಲ. ಆ ಒಳಗಿನ ಚೇತನನಿಗೆ ಇವನನ್ನು ನೋಡಿ ಪ್ರಮಾಣ ತಿಳ್ಕೊಳ್ಬೇಕಾಗ್ತದೆ, ಆಗ ಅವನ ಜೊತೆ ಮಾತಾಡ್ತಾನೆ. ಇಲ್ಲ ಮನಸ್ಸೆಲ್ಲೋ ಬೇರೆ ಕಡೆಗಿದ್ದಾಗ ನಮಗೆ ಜ್ಞಾನ ಆಗೋದಂಗಿಲ್ಲ. ಬೃಹದಾರಣ್ಯಕ ಬೆಟ್ಟದಲ್ಲಿ ಭಾಳ ಸ್ಪಷ್ಟ ಹೇಳಿದ, ನಾನು ನೋಡಿದೆ ಆದರೆ ಅದು ನನಗೆ ಕಾಣಿಸ್ಲಿಲ್ಲ, ಯಾಕೆ ನನ್ನ ಮನಸ್ಸು ಬೇರೆ ಕಡೆಗಿತ್ತು. ಇಂದ್ರಿಯ ಇಲ್ಲಿವರೆಗೆ ಇವರೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಮನಸ್ಸು ಇಂದ್ರಿಯ ಸಂಪರ್ಕ ಆಯಿತು, ಜ್ಞಾನ ಆಯಿತು, ಇವರೇನು ತಿಳ್ಕೊಳ್ತಾರೆ, ಮನಸ್ಸಿಗೆ ಜ್ಞಾನ ಆಗ್ತದೆ ಅಂತ ತಿಳ್ಕೊಂಡಂತಲ್ಲ, ಜ್ಞಾನದ ಅನುಭವ ಆಗೋದು ಸಾಕ್ಷಿ ಇಂದ್ರಿಯ. ಅದರಿಂದಾಗಿ ತಿಳುವಳಿಕೆ ಇಲ್ಲದೆ ಇದ್ದರೂ ಕೂಡ ಬೆಂಕಿ ಇತ್ಯಾದಿಗಳಲ್ಲಿ ಬೆಂಕಿದು ಸುಡುತ್ತದೆ. ಆದ್ದರಿಂದಾಗಿ ಬೆಂಕಿಯ ಅಸ್ತಿತ್ವಕ್ಕೆ ಬೆಂಕಿಯ ಜ್ಞಾನ ಜೊತೆಗೆ ಅದರ ಪ್ರಾಮಾಣ್ಯ ಜ್ಞಾನ ಬೇಕಾಗಿಲ್ಲ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಅದು ಸರಿ. ಜಗತ್ತಿನಲ್ಲಿ ಜಡ ವಸ್ತುಗಳೇನೂ ಅಲ್ಲ,
ನಾವು ಅವುಗಳನ್ನು ತಿಳಿದುಕೊಳ್ಳಿ ಬಿಡಲಿ, ಅದರ ಅಸ್ತಿತ್ವ, ಅದರ ಪರಿಣಾಮ ಜಗತ್ತಿನಲ್ಲಿದ್ದೇ ಇದೆ. ನಾವು ತಿಳಿದುಕೊಂಡಷ್ಟೇ ಗಾಳಿ ಬೀಸ್ತದೇನೋ ಇಲ್ಲ, ನಾವು ತಿಳಿದುಕೊಂಡಷ್ಟೇ ಬೆಂಕಿ ಸುಡ್ತದೇನೋ ಇಲ್ಲ. ನಾವು ಅದನ್ನು ತಿಳಿದುಕೊಳ್ಳದೇ ಇದ್ದರೂ ಕೂಡ ಅದರ ಪರಿಣಾಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕ ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರೋದಿಲ್ಲ. ಆದರೆ ಸುಖ ಜ್ಞಾನ ಇದು ಬಾಹ್ಯ ವಸ್ತು ಅಲ್ಲ, ಆಂತರಿಕ ವಸ್ತು. ಜ್ಞಾನ ಇದು ಆಂತರಿಕ ವಸ್ತುವಾದದ್ರಿಂದಾಗಿ ಜ್ಞಾನದ ಜೊತೆಗೆ ಅದರ ಪ್ರಾಮಾಣ್ಯದ ಜ್ಞಾನ ಅವಶ್ಯಕತೆ. ಈ ಅಧ್ಯಾಪಕರು ಸರಿಯಾಗಿ ಹೇಳ್ತಾರೆ ಅಂತಂದರೆ ಅಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ತೇವೆ. ಏನೇನು ಹೇಳ್ತಾರೆ ಅಂತಂದರೆ ಕೇಳ್ತಿರ್ತೀವಿ, ಎದ್ದು ಹೋಗಂಗಿಲ್ಲ. ಆದರೆ ಅದನ್ನು ನಮ್ಮ ಮನಸ್ಸಿಗೆ ಎಲ್ಲೋ ಬೇರೆ ವಿಚಾರ ಮಾಡ್ಕೊತಿರ್ತೀವಿ. ನಮ್ಮ ಕಿವಿ ಮೇಲೆ ಬಿದ್ದರೂ ಅದರ ಜ್ಞಾನ ಆಗಂಗಿಲ್ಲ. ಶ್ರವಣದ ಜ್ಞಾನದ ಶಬ್ದಗಳು ಕಿವಿ ಮೇಲೆ ಬೀಳಿಕತ್ತವೆ, ಆದರೆ ಅದರ ಪ್ರಾಮಾಣ್ಯ ಜ್ಞಾನ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಅದು ಆವಾಗ ನಾವು ಆ ರೀತಿಯಾಗಿರ್ತಕ್ಕಂಥ ವಸ್ತುವಿಗೆಲ್ಲ ಪ್ರವೃತ್ತರಾಗೋದಿಲ್ಲ. ಅಷ್ಟೇ ಅಲ್ಲ, ಜ್ಞಾನದ ಅರಿವಿನ ಜ್ಞಾನ ಬೇಡ ಅಂತ ತಿಳ್ಕೊಂಡಂತಂದರೆ ನೀವು ಜ್ಞಾನದ ಅಸ್ತಿತ್ವವೇ ಇಲ್ಲ ಅಂತ ಆಗ್ತದೆ. ಅದರ ಪ್ರಾಮಾಣ್ಯ ಜ್ಞಾನ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತಂದರೆ ಯಾವುದು ಪ್ರಮಾಣ ಅಲ್ಲ ಅದು ಜಗತ್ತಿನಲ್ಲಿ ಇಲ್ಲ ಅಂತ ಅರ್ಥ. ಯಾವುದರ ಪ್ರಾಮಾಣ್ಯ ನಿಶ್ಚಯವಾಗಿಲ್ಲ ಆ ವಸ್ತು ಜಗತ್ತಿನಲ್ಲಿ ಇಲ್ಲ ಅಂತ ಅರ್ಥ. ಉದಾಹರಣೆಗೆ ಮೊಲದ ಕೋಡು ನಡುವೆ ಜ್ಞಾನ ಆಯಿತು. ಅದರ ಮೊಲದ ಕೋಡಿನ ಎರಡು ಕೂಡಿದ್ದರ ಜ್ಞಾನ ಜೊತೆಗೆ ಅದರ ಪ್ರಾಮಾಣ್ಯ ಅದು ಇಲ್ಲ ಅಂತ ಗೊತ್ತದ, ಅದು ಪ್ರಮಾಣ ಅಲ್ಲ ಅಂತ ಗೊತ್ತದ, ಅದನ್ನು ನಾವು ಸ್ವೀಕಾರ ಮಾಡೋಂಗಿಲ್ಲ. ಅದನ್ನು ಪ್ರಮಾಣ ಅಂತ ಅನ್ಬೇಕಾಗ್ತದೆ. ಹಾಗಾಗಿ ಏನಾಗ್ತದೆ, ಜ್ಞಾನವೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಜ್ಞಾನದ ಜೊತೆಗೆ ಈ ಜ್ಞಾನ ಇದ್ದ ಅರಿವು ನಮಗಾಗಬೇಕು. ಜ್ಞಾನದ ಜೊತೆಗೆ ಜ್ಞಾನ ಇದ್ದ ಅರಿವು ನಮಗಾಗಬೇಕು, ಅದರ ಅನುಭವ ಬರಬೇಕು. ಪುಸ್ತಕ ಓದ್ತಾ ಹೋಗ್ತೇನೆ, ಮನಸ್ಸೆಲ್ಲೋದ 10 ಪೇಜ್ ಓದಿದ್ರು ಎಲ್ಲ ಏನು ಓದಿ ನೆನಪೇ ಇರೋಂಗಿಲ್ಲ. ನಮ್ಮ ಅನುಭವಕ್ಕೆ ಅದನ್ನು ಎಲ್ಲೋ ಯಾಕೆ ಅಂತ ತಿಳ್ಕೊಂಡಂತಂದರೆ ಕಣ್ಣು ಓದ್ಲಿಕ್ಕತ್ತದ ಓದ್ಯದ ಅಂದರೆ ಜ್ಞಾನ ಅದ. ಜ್ಞಾನದೇನು ಚಕ್ಷುರೇಂದ್ರಿಯ ಮತ್ತು ಪುಸ್ತಕದ ಸಂಬಂಧ ಆಯಿತು. ಸಂಬಂಧ ಆದ್ದರಿಂದ ವಸ್ತುಗಳು ಕಾಣಿಸಿದವು. ಆ ಅಕ್ಷರಗಳ ಜ್ಞಾನ ಆಯಿತು. ಆದರೆ ಅಕ್ಷರಗಳ ಜ್ಞಾನದ ತಿಳಿದುಕೊಳ್ಳಬೇಕು ಅಂದರೆ ಅದನ್ನು ತಿಳಿದುಕೊಳ್ಳಲೇಬೇಕು ಅಂತ ಪ್ರಾಮಾಣ್ಯ ಜ್ಞಾನ ಬೇಕು. ಅದರ ಪ್ರಾಮಾಣ್ಯ ಜ್ಞಾನ ಇದ್ದರೆ ನಾವು ಪ್ರವೃತ್ತವಾಗ್ತೇವೆ, ಇಲ್ಲದೆ ಇದ್ದರೆ ಇಲ್ಲ. ಆಗ ಅವನು ಮತ್ತೆ ಪುನಃ ಪ್ರಶ್ನೆ ಮಾಡ್ತಾನೆ, ಇಲ್ಲ ಜ್ಞಾನದ ಜೊತೆಗೆ ಜ್ಞಾನದ ಅರಿವಿನ ಅವಶ್ಯಕತೆ ಇದ್ದರೆ ಜಗತ್ತಿನಲ್ಲಿ ಸುಷುಪ್ತಿ ಅಂತ ಅನ್ನೋದೇ ಇರಬಾರ್ದು ಅಂತ ನಿಶ್ಚಯ. ಸುಷುಪ್ತಿ ಗಾಢನಿದ್ರೆ ಎದ್ದ ಮೇಲೆ ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ, ಇಷ್ಟರವರೆಗೂ ನಾನು ಸುಖವಾಗಿ ಮಲಗಿಕೊಂಡೆ ಅಂತನ್ನುವ ಜ್ಞಾನವಾಗ್ತದೆ. ಆದರೆ ಸುಷುಪ್ತಿ ಕಾಲದಲ್ಲಿ ಜ್ಞಾನದ ಪ್ರಾಮಾಣ್ಯ ಜ್ಞಾನ ನಮಗೆಲ್ಲಿದೆ? ಸುಷುಪ್ತಿಯ ಕಾಲದಲ್ಲಿ ಜ್ಞಾನದ ಪ್ರಾಮಾಣ್ಯವನ್ನು ಗ್ರಹಿಸಬೇಕಾಗ್ತದೆ. ಆವಾಗ ಸುಷುಪ್ತಿಯೇ ಇಲ್ಲ ಅಂತ ತಿಳ್ಕೊಂಡು ಅನ್ಬೇಕಾಗ್ತದೆ. ಆದ್ದರಿಂದಾಗಿ ಅದಕ್ಕೇನು ಹೇಳ್ತೀರಿ ಅಂತಂದಾಗ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ನಿಮ್ಮ ಪ್ರಕಾರ ನೀವೇನು ಜ್ಞಾನಗ್ರಹಣದ ಸಂದರ್ಭ ವಿಚಾರ ಹೇಳ್ತೀರಿ ಆ ಪ್ರಕಾರ ಸುಷುಪ್ತಿ ಇಲ್ಲ ಅಂತ ಅನ್ಬೇಕಾಗ್ತದೆ. ನಮ್ಮ ಪ್ರಕಾರ ಅನ್ಲಿಕ್ಕೆ ಬರೋಂಗಿಲ್ಲ. ಯಾಕೆಂದರೆ ನಿಮ್ಮ ಪ್ರಕಾರ ಜ್ಞಾನವನ್ನು ಮನಸ್ಸು ಗ್ರಹಿಸ್ತದೆ ಮತ್ತು ಸುಷುಪ್ತಿಯಲ್ಲಿ ಮನಸ್ಸು ಮೊದಲಾದ ಇಂದ್ರಿಯಗಳೆಲ್ಲವೂ ಕೂಡ ಕೆಲಸ ನಿಂದಿರಿಸಿರ್ತವೆ. ಆದ್ದರಿಂದಾಗಿ ಜ್ಞಾನದ ಅರಿವು ಬೇಕಾಗಿಲ್ಲ. ನಂತರವೂ ಕೂಡ ಜ್ಞಾನ
ಇದೆ, ಅದರ ಅನುಭವ ಬರ್ತದೆ ನಮಗೆ. ಆವಾಗ ಮನಸ್ಸಿನಿಂದ ಜ್ಞಾನದ ಅರಿವನ್ನು ಜ್ಞಾನದ ಪ್ರಾಮಾಣ್ಯ ಜ್ಞಾನ ಪಡೆಯದೇ ಇದ್ದರೂ ಕೂಡ ಅನುಭವದ ಜ್ಞಾನ ನಮಗಿದೆ. ನಿಮ್ಮ ಪ್ರಕಾರ ಮನಸ್ಸು ಜ್ಞಾನ ಗ್ರಹಣ ಮಾಡ್ತದೆ. ಸುಷುಪ್ತಿ ಅಂತಂದರೆ ಮನಸ್ಸು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ಕಾರ್ಯವನ್ನು ನಿಲ್ಲಿಸಿರ್ತವೆ. ಕಾರ್ಯವನ್ನು ನಿಲ್ಲಿಸಿದ್ದರಿಂದಾಗಿ ಆದರೆ ಯಥಾವಂತಂ ಕಾಲಂ ಅಹಂ ಸುಖಂ ಸ್ವಾಪ್ಸಂ ಅಂತ ತಿಳ್ಕೊಂಡಂತನೂ ಅನುಭವ ಬರ್ತದೆ. ಮನಸ್ಸಿಲ್ಲ, ಅನುಭವ ಹೆಂಗೆ ಬಂತು? ಅನುಭವ ಬರಬಾರ್ದು. ಇಲ್ಲ, ನಾನು ಅದನ್ನು ಹೇಳ್ತಾನೆ, ಜ್ಞಾನ ಅಂತ ತಿಳ್ಕೊಂಡಂತಂದ್ರೆ ಒಳಗೆ ಚೇತನ ಇದ್ದಾನೆ, ಚೇತನನ ಜ್ಞಾನ ಇದೆ, ಅದರ ಪ್ರಾಮಾಣ್ಯ ಜ್ಞಾನ ಇಲ್ಲ, ಅದ ನಂತರ ಅದರ ಅನುಭವ ಬಂತು ಅವನಿಗೆ. ಹಾಗೆಲ್ಲ ನಮ್ಮ ಪ್ರಕಾರ ಸುಷುಪ್ತಿ ಅವಸ್ಥೆ ಕಾಲದಲ್ಲಿಯೂ ಕೂಡ ಸಾಕ್ಷಿ ಇಂದ್ರಿಯ ಜಾಗೃತವಾಗಿರ್ತದೆ. ಸಾಕ್ಷಿ ಇಂದ್ರಿಯ ಜಾಗೃತವಾಗಿದ್ದು ಆ ಜ್ಞಾನವನ್ನು ಗ್ರಹಣ ಮಾಡ್ತದೆ. ಜ್ಞಾನವನ್ನು ಗ್ರಹಣ ಮಾಡ್ತದೆ ಅಂತ ತಿಳ್ಕೊಂಡಂತೇಳಿ ಎಚ್ಚರವಾದ ಮೇಲೆ ನಾನು ಸುಖವಾಗಿ ಮಲೆಕೊಂಡಿದ್ದೆ ಅಂತ ತಿಳ್ಕೊಂಡಂತ ಅನುಭವ ಬರ್ತದೆ. ಇಲ್ಲದೆ ಇದ್ದರೆ ಸಾಕ್ಷಿ ಇಂದ್ರಿಯ ಜ್ಞಾನವನ್ನು ಗ್ರಹಣ ಮಾಡದೇ ಇದ್ದರೆ ನಂತರ ಅನುಭವ ಬರಬಾರದು. ಅನುಭವ ಬರುತ್ತದೆ. ಆದ್ದರಿಂದಾಗಿ ಸಾಕ್ಷಿ ಇಂದ್ರಿಯ ಅದೇ ಜ್ಞಾನ ಗ್ರಹಣ ಮಾಡೋದ್ರಿಂದಾಗಿ ಆ ಇಂದ್ರಿಯ ತನ್ನ ಜ್ಞಾನದ ಜೊತೆಗೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ಆದ್ದರಿಂದಾಗಿ ಜ್ಞಾನವಿದ್ದರೆ ಸಾಕು, ಪ್ರಾಮಾಣ್ಯ ಜ್ಞಾನ ಬೇಕಾಗಿಲ್ಲ ಅನ್ನುವ ನಿಮ್ಮ ವಾದವೂ ಸರಿಯಲ್ಲ. ಆ ನಂತರ ಸಾಕ್ಷಿಯು ಜ್ಞಾನ ಜೊತೆಗೆ ಪ್ರಾಮಾಣ್ಯ ಸ್ವೀಕಾರ ಮಾಡದೇ ಇದ್ದರೆ ಇದು ಪ್ರಮಾಣ ಅಂತಲಿಕ್ಕೆ ಏನು ಪ್ರಮಾಣ ಅಂತ ಒಂದು ಪ್ರಶ್ನೆ, ಅದು ಪ್ರಮಾಣ ಅಂತಲಿಕ್ಕೆ ಇನ್ನೊಂದು ಪ್ರಶ್ನೆ, ಅದು ಪ್ರಮಾಣ ಅಂತ ಇನ್ನೊಂದು ಪ್ರಶ್ನೆ, ಅನವಸ್ಥಾ ನಿಶ್ಚಿತ. ಆದ್ದರಿಂದಾಗಿ ಈ ಕ್ರಮದಲ್ಲಿ ಮನುಷ್ಯನಿಗೆ ಸ್ವತಃ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತಾರೆ. ಅಲ್ರಿ ಅವನು ಹೇಳಿವಲ್ರಿ, ನಾವು ಒಪ್ಪಿವಲ್ಲ. ಏನಂತಂದ್ರೆ ಯಾವ ಮನುಷ್ಯನಿಗೆ ಸಂಶಯ ಅದ ಅಥವಾ ಇದನ್ನು ಎಷ್ಟು ತಿಳ್ಕೊಳ್ಬೇಕು ಅಂತ ಬರ್ತದೆ, ಆವಾಗ ಪ್ರಮಾಣ ಜ್ಞಾನ ಬೇಕು. ತಿಳ್ಕೊಂಡು ಅಷ್ಟೇ ನಿಂತತಕ್ಕಂಥವನಿಗೆ ಮತ್ತೊಂದು ಪ್ರಮಾಣದ ಪ್ರಶ್ನೆ ಬರೋಂಗೇ ಇಲ್ಲಲ್ಲ. ಇದು ಮರ ಅಂತ ತಿಳ್ಕೊಂಡಾನ, ಇದು ಮಾವಿನ ಮರನೋ ಪೇರಲ್ ಮರೋ ಅಂತನೂ ಆಕಾಂಕ್ಷೆ ಹುಟ್ಟಿದ್ರೆ ಆವಾಗ ಅವನು ಇನ್ನೊಬ್ಬರನ್ನು ಕೇಳ್ತಾನೆ. ವಿಶೇಷ ಜ್ಞಾನಕ್ಕೆ ಸಂದರ್ಭ ಬಂದಾಗ ಪ್ರಮಾಣ ಅಂತ ಪರತಃ ಪ್ರಾಮಾಣ್ಯ ಅಂತ ನಾವು ಹೇಳಿದ್ವಿ. ನಾವು ಪರತಃ ಪ್ರಾಮಾಣ್ಯ ಅಂತ ಹೇಳಿದ್ರೆ ಅನವಸ್ಥಾ ಅಂತ ನೀವು ಯಾಕೆ ಕೊಡ್ತೀರಿ? ಯಾಕೆ ನಮ್ಮ ಮೇಲೆ ಆಕ್ಷೇಪ ಮಾಡ್ತೀರಿ? ಯಾವಾಗ ನಮಗದು ವಿಶೇಷ ತಿಳುವಳಿಕೆ ಬೇಕಾಗಿಲ್ಲ ಆವಾಗ ಅದರ ಜ್ಞಾನ ಆಗ್ಯದ ಸಾಕು, ನಮ್ಗೆ ಪ್ರವೃತ್ತಿ ಬೇಕಾಗಿಲ್ಲ, ನಮ್ಮ ಪ್ರಾಮಾಣ್ಯ ಜ್ಞಾನ ಏನು ಬೇಕಾಗಿಲ್ಲ ನಮಗೆ ಅಂತ ಅವನೇ ಹೇಳ್ತಾನೆ. ಆಕಾಂಕ್ಷ ಇದ್ದರೆ ಮಾತ್ರ ಬೇರೆ ಪ್ರಮಾಣ ಬೇಕು, ಆಕಾಂಕ್ಷ ಇದ್ದಲ್ಲಿ ಬೇರೆ ಪ್ರಮಾಣ ಬೇಕಾಗಿಲ್ಲ. ಆದ್ದರಿಂದಾಗಿ ಜ್ಞಾನದ ಜೊತೆಗೆ ಜ್ಞಾನದ ಪ್ರಾಮಾಣ್ಯ ಸ್ವೀಕಾರಲೇ ಮಾಡಬೇಕು ಅಂತನ್ನುವ ನಿಯಮವಿಲ್ಲ. ಆದ್ದರಿಂದ ಸ್ವತಃ ಪ್ರಮಾಣದ ವಿಚಾರ ಬೇಕಾಗಿಲ್ಲ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ಹಾಗಿಲ್ಲಪ್ಪ, ಇದು ನಿನ್ನ ವ್ಯವಹಾರದಲ್ಲೇನೋ ಇರ್ಬೋದು, ಆದರೆ ಈಗ ಚರ್ಚೆ ಯಾವುದ್ರದ್ದು ನಡೆದಿದೆ, ವೇದ ಪ್ರಮಾಣ ಹೌದು ಅಲ್ವೋ ಅಂತಕೊಂಡು ಚರ್ಚೆ ನಡೆದದ್ದು ವೇದ ಪ್ರಮಾಣ ಅದನ್ನೋ ಇಲ್ಲೋ ಅಂತ ತಿಳ್ಕೊಂಡಂತೆ. ಸ್ವರ್ಗ ಸಿಗ್ತದೆ, ಈ ಯಜ್ಞ ಮಾಡಿದರೆ ಸ್ವರ್ಗ ಸಿಗ್ತದೆ, ಹೋಮ ಮಾಡಿದರೆ ಮಕ್ಕಳಾಗ್ತಾರೆ ಇತ್ಯಾದಿಗಳ ವಿಷಯ ಸಂದರ್ಭದಲ್ಲಿ ಆಕಾಂಕ್ಷೆ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ನಾನು ಬೇಕಾಗಿದ್ದರೆ ಆ ರೀತಿ ಹೋಮ ಮಾಡಬೇಕಾಗ್ತದೆ, ಆ ವೇದಗಳನ್ನು ತಿಳ್ಕೊಳ್ಬೇಕಾಗ್ತದೆ, ವೇದದ ಪ್ರಾಮಾಣ್ಯ ಜ್ಞಾನ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ನನಗೆ ಬುಭುಕ್ಷ ತಿಳಿದುಕೊಳ್ಳಬೇಕು ಅಂತ ಇಚ್ಛೆ ಇದ್ದೇ ಇದೆ. ತಿಳಿದುಕೊಳ್ಳಬೇಕು ಅಂತ ಇಚ್ಛೆ ಇದ್ದದ್ರಿಂದಾಗಿ ವೇದದ ವಿಷಯದಲ್ಲಿ ಸ್ವತಃ ಪ್ರಾಮಾಣ್ಯ ಸ್ವೀಕಾರ ಮಾಡದೇ ಇದ್ದರೆ ಅನವಸ್ಥೆ ಬರ್ತದೆ. ವೇದ ಪ್ರಮಾಣ ಏನು, ಅವ್ರು ಹೇಳ್ಯಾರ, ಅವ್ರ ಪ್ರಮಾಣ ಏನು, ಮತ್ತು ಪ್ರಶ್ನೆಗಳ ಅನವಸ್ಥೆ ಚಾಲೂ ಆಗ್ತದೆ. ವ್ಯವಹಾರದಲ್ಲಿ ನಿನಗೆ ಎಲ್ಲಿ ಆಕಾಂಕ್ಷೆ ಇಲ್ಲ, ಅಲ್ಲಿ ನಿನಗೆ ಇನ್ನೊಂದು ಪ್ರಮಾಣದ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ
ಈಗ ಪ್ರಸ್ತುತ ಚರ್ಚೆ ಬಂದದ್ದು ವೇದದ ಚರ್ಚೆ. ವೇದದ ಚರ್ಚೆಯನ್ನು ನಾವು ಹೇಳ್ತಾ ಸಾಕ್ಷಿಯು ಪ್ರಮಾಣವನ್ನು ಸ್ವೀಕಾರ ಮಾಡುವಂತೆ ವೇದದ ವಿಷಯದಲ್ಲಿಯೂ ಕೂಡ ನಮ್ಮ ಸಾಕ್ಷಿಯು ಇದು ಪ್ರಮಾಣ ಅಂತೇಳಿ ಸ್ವೀಕಾರ ಮಾಡ್ತದೆ. ಆದ್ದರಿಂದಾಗಿ ಸಾಕ್ಷೀಂದ್ರಿಯ ಸ್ವತಃ ಪ್ರಮಾಣ, ಸಾಕ್ಷೀಂದ್ರಿಯದಿಂದ ಬರುವ ಜ್ಞಾನ ಹೇಗೆ ಸ್ವತಃ ಪ್ರಮಾಣವೋ ಅದೇ ರೀತಿಯಾಗಿ ವೇದಗಳು ಕೂಡ ಸ್ವತಃ ಪ್ರಮಾಣ. ಆದ್ದರಿಂದಾಗಿ ಇದಕ್ಕೆ ಬೇರೆ ತರ್ಕ, ಲಾಜಿಕ್ಕು ಇತ್ಯಾದಿಗಳು ಬೇಕಾಗಿಲ್ಲ. ಇದನ್ನು ಇಟ್ಕೊಂಡು ನೀನು ಮುಂದೆ ಹೊರಡು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಆಗ ಅವನು ಇಲ್ಲ, ಯಾವುದೇ ಒಂದು ಹೊರಡಬೇಕಾದರೂ ಇದು ಸರಿಯೋ ತಪ್ಪೊಂದು ಸಂಶಯ ಇರ್ತದಲ್ಲ ನಮಗೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಂಶಯ ಆತ್ಮ ವಿನಶ್ಯತಿ. ಎಲ್ಲದಕ್ಕೂ ಸಂಶಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನಸ್ಸಿನಲ್ಲ ಪ್ರತಿಯೊಂದನ್ನು ಒಪ್ಪಿಕೊಂಡು ನಡೆಯಬೇಕಾಗ, ಪ್ರತಿಯೊಂದಕ್ಕೂ ಅದಕ್ಕೋಸ್ಕರ ನಿನ್ನೆ ನಾನು ಹೇಳಿದ ಕಥೆ ನೆನಪು ಮಾಡಿಕೊಳ್ಳಿ. ಮತ್ತು ನೀವು ಸಂಶಯ ಮಾಡ್ತಾ ಹೋದರೆ ನಿಮ್ಮ ಪ್ರವೃತ್ತಿಯು ಕೂಡ ಅರ್ಧಮರ್ಧ ಆಗಿ ಆ ದಾರಿಯಲ್ಲಿ ತಪ್ಪೋಗ್ಬಿಡ್ತದೆ. ಇದಕ್ಕೆ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತ ತಿಳ್ಕೊಂಡಂತಂದರೆ ದುರ್ಯೋಧನ ಉದಾಹರಣೆ ತೆಗೆದುಕೊಳ್ಳಿ. ಸಂಶಯ ಇದೊಂದು ಪಿಶಾಚಿ. ಅದಕ್ಕೆ ನಮ್ಮಲ್ಲಿ ಸಂಶಯ ಪಿಶಾಚಿ ಅಂತ ತಿಳ್ಕೊಂಡು ಕರೀತಾರೆ. ಹೇಗೆ ಅಂತಕೊಂಡಂತಂದರೆ, ಈಗ ಭೀಷ್ಮಾಚಾರ್ಯನ ದುರ್ಯೋಧನ ಸೇನಾಪತಿ ಮಾಡಿದ, ಅವನ ಬಗ್ಗೆಯೂ ಸಂಶಯ ಬಂತು. ಯಾಕೆಂತಂದರೆ ಇವರು ಮೊದಲು ಹೇಳಿಬಿಟ್ರು, ನಾವು ಯುದ್ಧ ಮಾಡ್ತೀವಿ, ಪಾಂಡವರನ್ನು ಕೊಲ್ಲಂಗಿಲ್ಲ ಅಂತ ಹೇಳಿಬಿಟ್ಟಾರೆ. ಆದ್ದರಿಂದ ಇವರು ನಮ್ಗೆ ಜಯ ಸಂಪಾದಿಸಿ ಕೊಡ್ತಾರೋ ಇಲ್ಲ ಒಂದು ಸಂಶಯ. ಹೀಗಾಗಿ ಭೀಷ್ಮಾಚಾರ್ಯರು ಅವನಿಗೆ ಸಹಾಯ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಅವನು ಭೀಷ್ಮಾಚಾರ್ಯಗೆ ಸಹಾಯ ಮಾಡೋದಾಗಲಿ, ಭೀಷ್ಮಾಚಾರ್ಯದಿಂದ ಯಾವಾಗಲೂ ಇರೋದಾಗಲಿ, ಅವರಿಗೆ ಅನುಕೂಲ ಮಾಡಿಕೊಟ್ಟು ಯುದ್ಧಕ್ಕೆ ಅನುಕೂಲ ಮಾಡಿಕೊಡೋದಾಗಲಿ ಮೇಲೆ ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟ. ದ್ರೋಣಾಚಾರ್ಯರು ಇವರು ಪಾಂಡವರ ಗುರುಗಳು, ಅರ್ಜುನ್ ಗುರುಗಳು, ಇವರೇ ನಮ್ಗೆ ಜಯ ತಂದು ಕೊಡ್ತಾರೆ ಅಂತ ಅವ್ರ ಮೇಲೆ ವಿಶ್ವಾಸ ಇಡಲಿಲ್ಲ. ವಿಶ್ವಾಸ ಇಡದ ಕೆಲಸ ಹಂಗೆ ಅಲ್ಪ, ಅವನ ಬಗ್ಗೆ ಪ್ರಮಾಣ ಜ್ಞಾನ ಇಲ್ಲ. ಆ ನಂತರ ಕರ್ಣ 10 ದಿವಸ ಮನೆ ಕೂತಿದ್ದ ಮಹಾರಾಯ, ನಂದೆಲ್ಲ ಎಷ್ಟು ಸೈನ್ಯ ಹೋಗುವವರೆಗೂ ಇವ ಏನಂತ ಅಂತ ಅವನ ಬಗ್ಗೆ ಸಂಶಯ ಪಟ್ಟ. ಹೀಗಾಗಿ ಸಂಶಯದಿಂದ ತಾನೇ ನಷ್ಟನಾಗಿ ಹೋಗ್ಬಿಟ್ಟ. ಅವನ ಮೇಲೆ ವಿಶ್ವಾಸವೇ ಇಡಲಿಲ್ಲ. ಮನುಷ್ಯನಿಗೆ ಎಲ್ಲದರಲ್ಲೂ ಡೌಟ್ ಅಂತೇಳಿ ಮಾಡ್ತಕ್ಕಂಥದ್ದೇನಿದೆ, ಆವಾಗ ನಮಗೆ ದುರ್ಯೋಧನನಂತೆ ನಮ್ಮ ವಿನಾಶವೇ ಕಾರಣವಾಗ್ತದೆ. ಅದಕ್ಕೋಸ್ಕರ ಕೃಷ್ಣ ಸ್ಪಷ್ಟವಾಗಿ ಭಗವದ್ಗೀತೆ ಹೇಳಿದ, ಸಂಶಯಾತ್ಮ ವಿನಶ್ಯತಿ. ವಿಶ್ವಾಸ ಇಡು, ಹೊರಡು. ಸ್ವಲ್ಪ ದಿವಸ ಆದಮೇಲೆ ತಪ್ಪದ ಅಂತಕೊಂಡು ಬೇಕಾದ್ರೆ ಬಿಟ್ಟು ಮತ್ತು ಬೇರೆ ಕಡೆ ಪರವಾಗಿಲ್ಲ. ಆದರೆ ಪ್ರವೃತ್ತಿಗೆ ನಿನಗೆ ವಿಶ್ವಾಸ ಬೇಕು, ಪ್ರಾಮಾಣ್ಯ ಜ್ಞಾನ ಬೇಕು. ಪ್ರಾಮಾಣ್ಯದ ಇಟ್ಟುಕೊಂಡು ಮುಂದೆ ಅವರ ದುಷ್ಪ್ರವೃತ್ತಿ, ಅವರು ಮಾಡ್ತಕ್ಕಂಥ ಮೋಸಗಾರಿ ಗೊತ್ತಾದ್ಮೇಲೆ ಬಿಟ್ಬಿಡು. ಇದ್ದಿದ್ದಿಲ್ಲ ಅಂದರೆ ಏನಾಗ್ತದೆ, ನೀನು ಎಲ್ಲಿಯೂ ಮನಸ್ಸನ್ನು ಏಕಾಗ್ರಗೊಳಿಸೋದಿಲ್ಲ. ಆವಾಗ ಲಿಂಗರಿಂಗ್ ಆಗಿ ಎಲ್ಲ ಅನಿಶ್ಚಿತವಾಗಿ ನೆನಪು ಕೂತ್ಕೊಳ್ತೀವಿ. ಆದ್ದರಿಂದಾಗಿ ವೇದಗಳನ್ನು ಪ್ರಮಾಣ ಅಂತ ಇಟ್ಕೋ. ಮುಂದೆ ವೇದದೊಳಗೆ ದೋಷ ಕಂಡ್ರೆ ಬಿಟ್ಬಿಡಲ್ಲ ನೀನು. ವೇದದಲ್ಲಿ ಸುಳ್ಳು ಅಂತ ಅನಿಸ್ತು ಅಂದರೆ ಅಪ್ರಮಾಣ ಅಂತ ನೋಡಲ್ಲ. ಆರಂಭದಿಂದಲೇ ಅಪ್ರಮಾಣ ಅಂತ ಯಾಕಂತೀನಿ ನೀನು. ಅದಕ್ಕೋಸ್ಕರ ವೇದ ಇದು ಸ್ವತಃ ಪ್ರಮಾಣ. ಇದರ ಮೇಲೂ ಮತ್ತೆ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರಗಳನ್ನು ನಾವು ನಾಳೆ ದಿವಸ ಹುಡುಕ್ಲಿಕ್ಕೆ ಪ್ರಯತ್ನಿಸ್ತೀವಿ. ಇವತ್ತು ಈ ಒಂದು 40-45 ನಿಮಿಷದ ಚರ್ಚೆಯಲ್ಲಿ ನಾವು ತಿಳಿದುಕೊಂಡದ್ದೇನು ಅಂತಕೊಂಡಂತಂದರೆ, ಜ್ಞಾನ ಯಾವ ಸಾಕ್ಷೀಂದ್ರಿಯ ಜ್ಞಾನವನ್ನು ಗ್ರಹಣ ಮಾಡ್ತದೆ ಅದರ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ನಾನು ತಿಳಿದುಕೊಂಡ ತಪ್ಪು ಅಂತ ಅನ್ಬೇಕಾದಾಗ ಆಗ ಬೇರೆ ಪ್ರಮಾಣ ಬೇಕಾಗ್ತದೆ. ವಸ್ತು ಅಪ್ರಮಾಣ ಅಂತ ಅನ್ಬೇಕಾಗಿದ್ದರೆ ಅದಕ್ಕೆ ಬೇರೆ ಯುಕ್ತಿಗಳ ಸಹಾಯವೂ ಬೇಕಾಗ್ತದೆ. ನಾನು ತಿಳಿದುಕೊಂಡದ್ದು ಪ್ರಮಾಣ ಅಂತ ತಿಳಿದುಕೊಂಡು ಸರಿಯಾಗಿರದೇ ಇದ್ದರೆ ಅಲ್ಲಿ ಬುದ್ಧಿ ದೋಷವೇ ಕಾರಣ ಹೊರತು ಸಾಕ್ಷಿ ಅಲ್ಲ.
ಬುದ್ಧಿದೋಷದಿಂದ ಅಪ್ರಮಾಣ ಜ್ಞಾನ ಆಗಿರ್ತದೆ. ಇದು ಅಪ್ರಮಾಣ ಅಂತನ್ನೋ ಜ್ಞಾನ ಪರಾಮರ್ಶದಿಂದ ಯುಕ್ತಿ ಲಾಜಿಕ್ ಮಾಡಿದಾಗ ಜ್ಞಾನ ಆಗ್ತದೆ. ಆದ್ದರಿಂದ ಪ್ರಾಮಾಣ್ಯ ಸ್ವತಃ, ಅಪ್ರಾಮಾಣ್ಯ ಪರತಃ. ಅದಕ್ಕೆ ವೇದದ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಬೇಕು ಅಂತಂದಾಗ ಆಗ ಇನ್ನೊಬ್ಬರು ಇಲ್ಲ, ಪ್ರತಿಯೊಂದಕ್ಕೂ ಕೂಡ ನಮಗೆ ಪ್ರಮಾಣ ಬೇಕೇ ಬೇಕಾಗ್ತದೆ ಅಂತಿಕೊಂಡು ಆಚಾರ್ಯಗಳು ಹಾಗಿತ್ತು ಅಂತಿಕೊಂಡಂಥ ಅನವಸ್ಥೆ ಬರ್ತದೆ ಅಂತ. ಇಲ್ಲ ಮತ್ತು ಸಂಶಯ ಇದ್ದಾಗಷ್ಟೇ ನಾವು ಜಿಜ್ಞಾಸೆ ಮಾಡ್ತೀವಿ, ಉಳಿದು ಒಳ್ಳೆಯಕ್ಕೆ ಅದನ್ನು ಸ್ವೀಕಾರ ಮಾಡ್ತೀವಿ. ಹಾಗೆ ನಮ್ಮ ಮತವನ್ನೇ ಸ್ವೀಕಾರ ಮಾಡಿದಂತಾಯಿತು. ನೀವೇನು ಬೇರೆ ಸ್ವೀಕಾರ ಮಾಡಿ ಪ್ರಾಮಾಣ್ಯ ಸ್ವೀಕಾರ ಮಾಡಿದಂತೆ ಆಯಿತು ಅಂಥೇಳಿ. ಇಲ್ಲ, ಜ್ಞಾನ ಇದ್ದರೆ ಸಾಕಲ್ಲ, ಅದರ ಪ್ರಾಮಾಣ್ಯ ಜ್ಞಾನ ಯಾಕೆ ಬೇಕು? ಜ್ಞಾನ ಇದ್ದರೆ ಸಾಕು ಅಂತ ಅಂದಾಗ ಇಲ್ಲ, ಪ್ರವೃತ್ತಿಗೋಸ್ಕರ, ನಿಶ್ಶಂಕ ಪ್ರವೃತ್ತಿಗೋಸ್ಕರ ಜ್ಞಾನದ ಜೊತೆಗೆ ಅದರ ಪ್ರಾಮಾಣ್ಯದ ಜ್ಞಾನವೂ ಬೇಕಾಗ್ತದೆ ಅಂತನ್ನೋದನ್ನು ಅನೇಕ ಉದಾಹರಣೆಯಿಂದ ತೋರಿಸಿಕೊಟ್ಟು, ಹೇಗೆ ಜ್ಞಾನದ ಜೊತೆಗೆ ಜ್ಞಾನದ ಪ್ರಾಮಾಣ್ಯ ಬೇಕು, ಅದೇ ರೀತಿಯಾಗಿ ವೇದಗಳ ವಿಷಯದಲ್ಲಿ ಅದರ ಪ್ರಾಮಾಣ್ಯ ಜ್ಞಾನ ಇದ್ದರೆ ಪ್ರವೃತ್ತಿ ಬರ್ತದೆ. ಅದಕ್ಕೋಸ್ಕರ ವೇದಗಳು ಸ್ವತಃ ಪ್ರಮಾಣ ಅಂತೇಳಿ ತಿಳಿದುಕೊಳ್ಳಿ ಅಂತನ್ನೋದು ಹೇಳೋದಕ್ಕೋಸ್ಕರ ಇಷ್ಟು ಸೂಕ್ಷ್ಮ ಸೈಕಾಲಜಿ, ತತ್ವಜ್ಞಾನ ಅಂತಿಕೊಂಡಂಥ ಬೇರೆ ಏನೋ ವೇದ ಜಗ ಅಂತೆಲ್ಲ, ದೈನಂದಿನ ಅನುಭವದ ಸಂದರ್ಭವೂ ಕೂಡ ನಮಗೆ ಉಪಯೋಗಕ್ಕೆ ಬೀಳ್ತದೆ. ಇಲ್ಲದೆ ಇದ್ದರೆ ನಾವು ಗುರುಗಳ ಮೇಲೆ ಪ್ರಮಾಣ ಇಡೋಂಗಿಲ್ಲ, ದೇವರ ಮೇಲೂ ವಿಶ್ವಾಸ ಇಡೋಂಗಿಲ್ಲ, ಆಮೇಲೆ ನಾವು ಮಾಡ್ತಕ್ಕಂಥ ಮಡಿ ಮೇಲಿಗೆ ಮೇಲೂ ವಿಶ್ವಾಸ ಇಡೋಂಗಿಲ್ಲ. ನಾವು ಮಾಡುವ ಪ್ರಶ್ನೆ ಏನಪ್ಪ ಪ್ರದಕ್ಷಿಣೆ ಮಾಡ್ತೀನಿ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡು ಆಗಂಗೆ ಇಲ್ಲ. ವಿಶ್ವಾಸ ಫಲದಾಯಕ. ಡಾಕ್ಟರ್ ಮೇಲೂ ವಿಶ್ವಾಸ ಇಡೋಂಗಿಲ್ಲ. ಹೀಗಾಗಿ ನಮ್ಮ ಜೀವನದೊಳಗೆ ಸಂಶಯ ಆತ್ಮ ವಿನಶ್ಯತಿ ಅಂತ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಈ ಪ್ರಾಮಾಣ್ಯದ ಸ್ವತಸ್ಥ ಜ್ಞಾನ ನಮ್ಮ ದೈನಂದಿನ ಜೀವನದಲ್ಲಿಯೂ ಕೂಡ ನಮಗೆ ಅತ್ಯಂತ ಉಪಯುಕ್ತವಾಗ್ತದೆ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದ್ರ ಜೊತೆಗೆ ಒಂದು ಸೂಚನೆ. ಇವತ್ತು 26ನೇ ತಾರೀಕು, ಮೂವತ್ತನೇ ತಾರೀಕು ನಮ್ಮ ಯುಗಾದಿ, ಹೊಸ ವಿಶ್ವಾವಸುನಾಮ ಸಂವತ್ಸರದ ಆರಂಭದ ದಿನ. ಅವತ್ತಿನ ದಿವಸ ನಮ್ಮ ಮಠದಲ್ಲಿ ಪಂಚಾಮೃತ ಅಭಿಷೇಕ, ಮೂಲದೇವರಿಗೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳಿರುತ್ತದೆ. ಆದರೆ 12 ಗಂಟೆ ಒಳಗಾಗಿ ಎಲ್ಲವೂ ಮುಗಿಯುತ್ತದೆ. ಅದಕ್ಕೋಸ್ಕರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಆ ನಂತರ 12ರಿಂದ 1 ಗಂಟೆಯವರೆಗೂ ಪಂಚಾಂಗ ಶ್ರವಣ ಇಲ್ಲಿಯೂ ಆಗ್ತದೆ. ಆ ನಂತರ 4 ಗಂಟೆಯಿಂದ 5:30ವರೆಗೂ ಗೋರೆಗಾಂವದಲ್ಲಿ ಪಂಚಾಂಗ ಶ್ರವಣ ಇದೆ. ಆ ನಂತರ 7 ಗಂಟೆಯಿಂದ 7ರಿಂದ 7:30 ಮುಂದೆ ಒಂದು ಕಾಲು ತಾಸು ಬೋರಿವಲಿಯ ಮನೆಯಲ್ಲಿಯೂ ಕೂಡ ಪಂಚಾಂಗ ಶ್ರವಣ ಇದೆ. ಯಾರಿಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಒಂದು ಹೊಸ ವರ್ಷದ ರಾಜ ಇತ್ಯಾದಿಗಳು, ಅವರಿಂದ ಆಗುವ ಲಾಭ ಹಾನಿಗಳು ಇತ್ಯಾದಿಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದಾಗಿ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಿ. ಒಂದು ಪಂಚಾಂಗ ಶ್ರವಣ ತಪ್ಪದೆ ನಾವು ನಮ್ಮ ಈ ಯೂಟ್ಯೂಬ್ನಲ್ಲಿ ತಪ್ಪದೇ ಹಾಕ್ತೇವೆ. ಪ್ರತಿಯೊಬ್ಬರು ಅದನ್ನು ಬೆಳಗ್ಗೆನೇ ಕೇಳಲಿಕ್ಕೆ ಆಗೋದಿಲ್ಲ, ಒಟ್ಟು ಆ ದಿವಸದಲ್ಲಿ ರಾತ್ರಿ ಒಳಗಾಗಿನೂ ಕೇಳಲಿಕ್ಕಾಗ್ತದೆ. ಪ್ರತಿಯೊಬ್ಬರು ಶ್ರವಣ ಮಾಡಬಹುದು. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಉಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.